ಹಲೋ ಎವ್ರಿವನ್. ಇವತ್ತು ಮ್ಯಾಥ್ಸ್ ಎಕ್ಸಾಮ್ ಮುಗೀತು. ಐ ಹೋಪ್ ಎಲ್ಲರೂ ಚೆನ್ನಾಗಿ ಬರ್ತಿದ್ರ ಅನ್ಸುತ್ತೆ. ಓಕೆ, ಸೊ ನನ್ನ ಪ್ರಕಾರ ಎಲ್ಲರೂ ಚೆನ್ನಾಗಿ ಬರ್ತಿದ್ರ. ಸೊ ನಾನು ಹೇಳಿದ್ದೆ ಆಲ್ಮೋಸ್ಟ್ ಕ್ವಶನ್ ಪೇಪರು ಈಸಿ ಇರುತ್ತೆ. ಸೊ ನಾನು ಹೇಳಿದ್ದೆ MCQs 1-2 ಅಥವಾ 3 ಕ್ವಶನ್ಸು ನಮ್ಗೆ ಟಫ್ ಇರ್ತಾವೆ. ಅದೇ ಥರ ಇದೆ ಎಕ್ಸಾಮು ಕ್ವಶನ್ಸು. ಓಕೆ, ಸೊ ನಾನು ಮಾಡಲ್ ಕ್ವಶನ್ ಪೇಪರ್ 1 ಬರುತ್ತೆ ಅಂತ ಹೇಳಿದೆ. ಬಟ್ ಇಲ್ಲಿ ಆಲ್ಮೋಸ್ಟ್ ಮಾಡಲ್ ಕ್ವಶನ್ ಪೇಪರ್ 2 ಥರ ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ಸೊ ಬಟ್ ಆಲ್ಮೋಸ್ಟ್ ಕ್ವಶನ್ಸ್ ಸೇಮ್ ಇದಾವೆ, ಏನು ಡಿಫ್ರೆನ್ಸ್ ಏನಿಲ್ಲ. ನೋಡಿ, ಆಲ್ಮೋಸ್ಟ್ ನಾನು ಮಾಡಿಸಿದ ಕ್ವಶನ್ಸೇ ಬಂದಿದ್ದೆ. ನಾನು ಮಾಡಿಸಿದ್ದೀನಿ ಎಲ್ಲ ಕ್ವಶನ್ಸ್ ನಾನು ಮಾಡ್ಸಿದ್ದೀನಿ. ಬೇಕಾದ್ರೆ ನಾನು ಹೇಳ್ತೀನಿ ಒಂದೊಂದೇ ಕ್ವಶನ್ಸ್ ಎಲ್ಲಿದೆ ಅಂತೇಳಿ. ಸೊ ನನಗೆ ನೋಡಿ ಯಾರ್ಯಾರು ಹೆಂಗೆ ಬರ್ದಿದ್ರಾ. ಸೊ ನಾನು ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಬರ್ದಿದ್ರ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಅದು ಕಮೆಂಟ್ ಹಾಕಿ ಯಾರು ಹೆಂಗೆ ಬರ್ದಿರಾ. ಚೆನ್ನಾಗಿ ಬರ್ದಿದ್ದಂದರೆ ಸೊ ನನಗೆ ಐ ಫೀಲ್ ಹ್ಯಾಪಿ. ನಾನು ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೋಸ್ಕರನೂ ನನಗದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಾನು ಕಷ್ಟಪಟ್ಟಿದ್ದು ಎಲ್ಲೋ ಒಂದು ಯೂಸ್ ಆಯಿತು ಅಂತೇಳಿ. ಓಕೆ, ಸೊ ಅದಕ್ಕೋಸ್ಕರ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ದು ಎಕ್ಸಾಮ್ ಹೆಂಗಾಯ್ತೆ. ಓಕೆ, ಎಷ್ಟು ಬರ್ಬೋದು, ಮ್ಯಾಕ್ಸಿಮಮ್ ನಿಮ್ದು ಮಾರ್ಕ್ಸ್ ಎಷ್ಟು ಬರ್ಬೋದು ಅಂತೇಳಿ. ಸೊ ನೀವು ಕಮೆಂಟ್ ಮಾಡಿ. ಅಥವಾ ನಿಮಗೆ ಯಾವ ಥರ ಆಯಿತು, ಎಕ್ಸಾಮ್ ಚೆನ್ನಾಗಿದ್ರೆ ಚೆನ್ನಾಗಿ ಆಯಿತು ಅಂದರೆ ಸರ್ ನನಗೆ ಇಷ್ಟು ಬರ್ತಾವೆ ಮಾರ್ಕ್ಸ್ ಅಂತೇಳಿ ಅದಾದರೂ ಕಮೆಂಟ್ ಹಾಕಿ. ಅಟ್ಲೀಸ್ಟ್ ನನಗೆ ಐ ಫೀಲ್ ಹ್ಯಾಪಿ ಇಫ್ ಯು ಮೇಕ್ ಒನ್ ಕಮೆಂಟ್. ಓಕೆ, ಸೊ ಐ ಫೀಲ್ ಹ್ಯಾಪಿ. ಓಕೆ, ನಾನು ಓದಿಸಿದ್ಕೋಸ್ಕರ ಇಷ್ಟೇನೋ ಯೂಸ್ ಆಯಿತು, ಏನೋ ನನಗೆ ಐಲ್ ಗೆಟ್ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ನಾವು ಇಲ್ಲಿ ನೋಡಿ ಕ್ವಶನ್ ನಂಬರ್ ಕ್ವಶನ್ ನಂಬರ್ 1 ಎಲ್ಲಿದೆ, ನಾನು ಮಾಡಿಸಿದ್ದೀನಿ ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 1 ಸೊ ನಿಮಗೆ ಎಲ್ಲಿಂದ ಇದೆ ಅಂದರೆ ಸೊ ನಮ್ಮ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಮಾಡಿಸುವಾಗ ಮಾಡಿಸಿದ್ದೀನಿ, ಅಲ್ಲಿದೆ. ಓಕೆ, ಸೊ ಮತ್ತು ಕ್ವಶನ್ ನಂಬರ್ 2 ನಾರ್ಮಲ್ ಆಗಿ ನಾನು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಟೇಬಲ್ ನೆನ್ಪು ಮಾಡ್ರಿ ಅಂತ ಹೇಳಿದ್ದೆ. ಓಕೆ, ಸೊ ಅದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಟೇಬಲಿಂದ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ. ಅದು ಅದೇ ಥರ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ಡೊಮೇನ್ ಆ್ಯಂಡ್ ರೇಂಜ್. ಐ ಹ್ಯಾವ್ ಟೋಲ್ಡ್ ಯು ಸೋ ಮೆನಿ ಟೈಮ್ಸ್ ಡೊಮೇನ್ ಆ್ಯಂಡ್ ರೇಂಜ್ ಪಕ್ಕ ನೀವು ಒಂದು ಕ್ವಶನ್ ಫಿಕ್ಸ್ ಬಂದೇ ಬರುತ್ತೆ, ಡೊಮೇನ್ ಆ್ಯಂಡ್ ರೇಂಜ್. ಸೊ ಅದು ಕ್ವಶನ್ ನಂಬರ್ 3 ಡೊಮೇನ್ ಆ್ಯಂಡ್ ರೇಂಜ್ ಇದೆ. ಓಕೆ, ಆನ್ಸರ್ ಹೇಳ್ಬಿಡ್ತೀನಿ ಹಂಗಂದ್ರೆ ಒಂದೊಂದೇ ಆನ್ಸರ್ ಇದೆ. ಸೊ ಫಸ್ಟ್ ಕ್ವಶನ್ಗೆ ಆನ್ಸರ್ ಏನಾಗುತ್ತೆ, ಎ ಆಗುತ್ತೆ. ಓಕೆ, ಸೆಕೆಂಡ್ ಕ್ವಶನ್ ಆನ್ಸರ್ ಏನಾಗುತ್ತೆ, ಸಿ ಆಗುತ್ತೆ. ಸಿ π/4 ಆಗುತ್ತೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ಆನ್ಸರ್ ಏನಾಗುತ್ತೆ, ದಟ್ ಈಸ್ ಆಪ್ಷನ್ ಡಿ ಆಗುತ್ತೆ. ಥರ್ಡ್ ಕ್ವಶನ್ ಆನ್ಸರ್ ಏನಾಗುತ್ತೆ, ಆಪ್ಷನ್ ಡಿ ಆಗುತ್ತೆ. ಡೊಮೇನ್ ಆಫ್ ಸೈನ್ ಇನ್ವರ್ಸ್ ಏನಾಗುತ್ತೆ, -1 to 1 ಆಗುತ್ತೆ. ರೇಂಜ್ ಆಫ್ ಟ್ಯಾನ್ ಇನ್ವರ್ಸ್ ಏನಾಗುತ್ತೆ, ದಟ್ ಈಸ್ ಓಪನ್ ಬ್ರಾಕೆಟ್ -π/2 to π/2. ರೇಂಜ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂದ್ರೆ ಏನಾಗುತ್ತೆ, 0 to π, ಕ್ಲೋಸ್ ಬ್ರಾಕೆಟ್ 0 to π. ಇದು ಆಪ್ಷನ್ ಡಿ ಇದೆ ಕರೆಕ್ಟ್ ಆನ್ಸರ್. ನಾನು ಇದು ಹೇಳಿದ್ದೀನಿ. ಸೊ ನಿಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ MCQ ಸಾಲ್ವ್ ಮಾಡೋದು ಇದೆಲ್ಲ ಕ್ವಶನ್ಸ್ ಹೇಳಿದ್ದೀನಿ. ಓಕೆ, ಅದೇ ಥರ ನೋಡಿ ಫೋರ್ತ್ ಕ್ವಶನ್. ಓಕೆ, ಫೋರ್ತ್ ಕ್ವಶನು ನಾನು ಇದನ್ನು ಸಾಲ್ವ್ ಮಾಡಿದ್ದೀನಿ. ಇದೇ ಥರ ಬರುತ್ತೆ ನೋಡಿ. ಸೊ ನಮಗೆ ಏನೋ ಒಂದು ಜನರಲ್ಲು ಇದು ಎಲಿಮೆಂಟ್ ಕೊಟ್ಟಿರ್ತಾರೆ. ಆ ಜನರಲ್ ಎಲಿಮೆಂಟ್ ಯೂಸ್ ಮಾಡಿಕೊಂಡು 2x2 ಮ್ಯಾಟ್ರಿಕ್ಸ್ ಅಥವಾ 3x3 ಮ್ಯಾಟ್ರಿಕ್ಸು ನಮಗೆ ಮ್ಯಾಟ್ರಿಕ್ಸ್ ಫಾರ್ಮ್ ಮಾಡ್ಬೇಕಂತೇಳಿ. ಸೊ ಒಂದು ಕ್ವಶನ್ ಈ ಥರದ ಕ್ವಶನ್ ಇರುತ್ತೆ ಅಂತ ಹೇಳಿದ್ದೀನಿ. ಅದೇ ಥರ ಕ್ವಶನ್ಸ್ ಬಂದಿದೆ. ಅದಕ್ಕೆ ಕ್ವಶನ್ ನಂಬರ್ 4ಗೆ ಆನ್ಸರ್ ಅಂದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಎ ಬಿ ಎ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಓಕೆ, ಸೊ ನಾನು ಹೇಳಿದೆ, ನಾನು ಯಾವುದೋ ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗೂ ಹೇಳಿದ್ದೀನಿ. ನಾರ್ಮಲ್ ಆಗಿ ನಾವು ಡಿಟರ್ಮೆಂಟ್ಸು ಸಾಲ್ವ್ ಮಾಡುವಾಗೂ ಸೊ ಇದನ್ನು ಹೇಳಿ ಡಿಟರ್ಮೆಂಟ್ ಆಫ್ ಆಡ್ಜಾಯಿಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ a to the power n-1 ಅಂತ ಹೇಳಿದೆ. ಓಕೆ, ಇಲ್ಲಿ 3x3 ಮ್ಯಾಟ್ರಿಕ್ ಬಂದಾಗ ಓಕೆ, ಡಿಟರ್ಮೆಂಟ್ ಆಫ್ ಆಡ್ಜಾಯಿಂಟ್ ಆಫ್ ಎ ಏನು ಬರುತ್ತೆ ನಮಗೆ, ಡಿಟರ್ಮೆಂಟ್ ಆಫ್ a to the power n-1 ಅಂದರೆ ಡಿಟರ್ಮೆಂಟ್ ಆಫ್ a to the power 3-1 ಅಂದರೆ ಎಷ್ಟಾಗುತ್ತೆ, 2 ಆಗುತ್ತೆ. ದಟ್ ಈಸ್ ವೈ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಯಾವ ಕ್ವಶನ್ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತಿಲ್ಲ, ಆಲ್ಮೋಸ್ಟ್ ಎಲ್ಲ ಕ್ವಶನ್ ಎಕ್ಸ್ಪ್ಲೇನ್ ಬಂದಿದ್ದಾವೆ. ಕೆಲವೊಂದು 2 ಮಾರ್ಕ್ಸ್ ಕ್ವಶನ್ಸು ನಾನು ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದೋಸ್ ಕ್ವಶನ್, ಬಟ್ ಅವು ಬಂದಿದ್ದಾವೆ. ಓಕೆ, ಸೊ ಬಟ್ ಅವನು ಕಾನ್ಸೆಪ್ಟ್ ಗೊತ್ತಿದ್ರೆ ಈಸಿಯಾಗಿ ಸಾಲ್ವ್ ಮಾಡಿರ್ತೀರ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಏನಿದೆ, ಸೊ ಈ ಥರದ್ದು ಕ್ವಶನ್ ಮಾಡಿಸಿಲ್ಲ, ಬಟ್ ಡಿಫ್ರೆನ್ಸಿಯೇಷನ್ ನಿಮಗೆ ಪಕ್ಕ ಗೊತ್ತಿದ್ರೆ, ಸೊ ಡಿಫ್ರೆನ್ಸಿಯೇಷನ್ ಗೊತ್ತಿದ್ರೆ ಈಸಿಯಾಗಿ ಮಾಡ್ತೀರಾ. ಇದು ಕ್ವಶನ್ ನಂಬರ್ 6. ಓಕೆ, ಸೊ ಇದ್ರ ಆಪ್ಷನ್ ಏನಾಗುತ್ತೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ 6th ಕ್ವಶನ್ಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7, ದಿಸ್ ಈಸ್ ದಿ ಗ್ರಾಫ್ ಆಫ್ ಮಾಡ್ಯುಲಸ್ ಆಫ್ x-1. ದಿಸ್ ಇಸ್ ದ ಗ್ರಾಫ್ ಆಫ್ ಮಾಡ್ಯುಲಸ್ ಆಫ್ x-1. ನಾನು ಈ ಕ್ವಶನ್ ಮಾಡಿಸಿದ್ದೀನಿ, ಡೈರೆಕ್ಟಾಗಿ ಕ್ವಶನ್ ಮಾಡಿಸಿದ್ದೀನಿ. ಕ್ವಶನ್ಸು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ನು ಕಂಡಿದ್ದೀನಿ. ನಾನು ಯಾವತ್ತಿದ್ದು ಇನ್ನೊಂದು ಹೇಳಿದ್ದೀನಿ, ಸೊ ಎಲ್ಲಿ ಶಾರ್ಪ್ ಎಡ್ಜ್ ಬರ್ತವೆ, ಆ ಪಾಯಿಂಟಲ್ಲಿ ಫಂಕ್ಷನ್ ಈಸ್ ನಾಟ್ ಡಿಫರೆನ್ಷಿಯಬಲ್. ಶಾರ್ಪ್ ಇಲ್ಲಿ ನೋಡಿ x = 1 ಇದ್ದಾಗ ನಮ್ಗೆ ಏನಾಗುತ್ತೆ, ಸೊ ನಮಗೆ ಇಲ್ಲಿ ಶಾರ್ಪ್ ಎಡ್ಜ್ ಬರ್ತಿದ್ರೆ, ಸೊ ದಟ್ ಈಸ್ ವೈ ಇಟ್ ಈಸ್ ನಾಟ್ ಡಿಫರೆನ್ಷಿಯಬಲ್ ಎಟ್ x = 1. ಅದಕ್ಕೋಸ್ಕರ ನಮ್ಗೇನಾಗುತ್ತೆ, ಬಟ್ ಅವ್ರು ಏನು ಕೊಟ್ಟಿದ್ದಾರೆ, ಇಲ್ಲಿ ಡಿಫರೆನ್ಷಿಯಬಲ್ ಅಂತ ಕೊಟ್ಟೆ. ಅದಕ್ಕೋಸ್ಕರ ಸ್ಟೇಟ್ಮೆಂಟ್ 2 ಏನಾಗುತ್ತೆ, ರಾಂಗ್ ಆಗುತ್ತೆ, ಮುಗಿತು. ಬಟ್ ಸ್ಟೇಟ್ಮೆಂಟ್ 1 ಕರೆಕ್ಟ್ ಇದೆ. ಓಕೆ, ಸೊ ಸ್ಟೇಟ್ಮೆಂಟ್ 1 ಏನಾಗುತ್ತೆ, ಕರೆಕ್ಟ್ ಇದೆ. ಈ ಥರದ್ದು ಕ್ವಶನ್ ಮಾಡಿಸಿದ್ದೀನಿ ನಾನು. ಅದಕ್ಕೋಸ್ಕರ ನಮ್ಮ ಕ್ವಶನ್ ನಂಬರ್ 7 ನಮ್ಗೆ ಆನ್ಸರ್ ಏನಾಗುತ್ತೆ, ಎ ಆಗುತ್ತೆ. ಓಕೆ, ಸೊ ಬೇಕಾದ್ರೆ ನೋಡಿ, ನಾನು MCQs ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಲ್ MCQs ಬೇಕಾದ್ರೆ ಚೆಕ್ ಮಾಡಿ. ಈ ಥರದ ಕ್ವಶನ್ ಮಾಡಿಸಿದ್ದೀನಿ ನಾನು. ಇದಾವುದೋ ಡಿಸ್ಟ್ರಿಕ್ಟ್ ಪ್ರಿಪರೇಟರಿ ಕ್ವಶನ್ ಪೇಪರ್ ಮಾಡಿಸುವಾಗ ಮಾಡಿಸಿದ್ದೀನಿ ಈ ಥರ ಕ್ವಶನ್. ಓಕೆ, ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8, ಸೊ ಮೊನ್ನೆ ನಾನು MCQs ಕ್ವಶನ್ ಸಾಲ್ವ್ ಮಾಡುವಾಗ ಕ್ವಶನ್ ನಂಬರ್ 8 ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ x³ ಇನ್ ದ ಇಂಟರ್ವಲ್ -2 to 2.
ಈ ಥರ ಡೈರೆಕ್ಟ್ ಇದೇ ಕ್ವಶನ್ ಮಾಡಿಸಿದ್ದೀನಿ. ಸೊ ಇದಕ್ಕೆ ಆನ್ಸರ್ ಏನಾದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ 8. ಓಕೆ, ದಟ್ ಈಸ್ 8 ಅಂತ ನಾನು ಆನ್ಸರ್ ಮಾಡಿಸಿದ್ದೀನಿ. ಓಕೆ, ನೆಕ್ಸ್ಟ್ ನೈನ್ತ್ ಒನ್ ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್. ಓಕೆ, ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು integration of f of x plus integration of e to the power x f of x plus f dash of x that is equal to ನಮಗೆ ಏನು ಬರುತ್ತೆ ಅಂದರೆ e to the power x into f of x plus c. ಓಕೆ, ಸೊ ಅದರ ಪ್ರಕಾರ ಇದೆ ಇದು. ಓಕೆ, ಅಂದರೆ ನಿಮಗೆ ಎಫ್ ಆಫ್ ಎಕ್ಸ್ ಯಾವ್ದು ಬರುತ್ತೆ ಇಲ್ಲಿ? ಸೊ ಸೈನ್ ಎಕ್ಸ್ ತೊಗೊಂಡ್ರೆ ಏನಾಗುತ್ತೆ, ಕಾಸ್ ಎಕ್ಸ್ ಬರುತ್ತೆ. ಬಟ್ ಇಲ್ಲಿ ಏನಿದೆ, ಮೈನಸ್ ಕಾಸ್ ಎಕ್ಸ್ ಇದೆ. ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಕಾಸ್ ಎಕ್ಸ್ ಆಗುತ್ತೆ. ಬಟ್ ಇಲ್ಲಿ ಮೈನಸ್ ಕಾಸ್ ಎಕ್ಸ್ ಇದೆ, ಅಂದರೆ ಸೈನ್ ಎಕ್ಸ್ ಎಫ್ ಆಫ್ ಎಕ್ಸ್ ಅಲ್ಲ. ಅದಕ್ಕೋಸ್ಕರ ಮೈನಸ್ ಕಾಸ್ ಎಕ್ಸ್ನ ತೊಗೋಬೇಕು ನಾವು. ಮೈನಸ್ ಕಾಸ್ ಎಕ್ಸ್ನ ಎಫ್ ಆಫ್ ಎಕ್ಸ್ ತೊಗೊಂಡಾಗ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಮೈನಸ್ ಕಾಸ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಪ್ಲಸ್ ಸೈನ್ ಎಕ್ಸ್ ಇದೆ. ಪ್ಲಸ್ ಸೈನ್ ಎಕ್ಸ್ ಇಲ್ಲಿದೆ. ಸೊ ವಿಚ್ ಮೀನ್ಸ್ ಎಫ್ ಆಫ್ ಎಕ್ಸ್ ಏನು ಬರುತ್ತೆ ನಮಗೆ, ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್. ಅದಕ್ಕೋಸ್ಕರ ಆನ್ಸರ್ ಏನಾಗುತ್ತೆ, ಇ ಟು ದಿ ಪವರ್ ಎಕ್ಸ್ ಮೈನಸ್ ಇ ಟು ದಿ ಪವರ್ ಎಕ್ಸ್ ಇಂಟು ಮೈನಸ್ ಕಾಸ್ ಎಕ್ಸ್ ಆಗುತ್ತೆ. ಅದಕ್ಕೋಸ್ಕರ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಆಪ್ಷನ್ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಅದೇ ಥರ ನೋಡಿ ಕ್ವಶನ್ ನಂಬರ್ 10. ಓಕೆ, ನಾನು ಹೇಳಿದ್ದೀನಿ ಡಿಗ್ರಿ ಆರ್ಡರ್ ಏನು ಬರುತ್ತೆ, ಡಿಗ್ರಿ ಹೇಳ್ತೀನಿ. ಇದೇ ಥರ ಡಿಫ್ರೆನ್ಷಿಯಲ್ ಇಕ್ವೇಷನ್ ಸಪ್ರೇಟಾಗಿ ನಾನು ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಬರುತ್ತೆ ಅಂತೇಳಿ ಸಾಲ್ವ್ ಮಾಡಿಸಿದೆ. ಬಟ್ ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಬಂದಿಲ್ಲ. ಅವ್ರೇನು ಕೂಡ ಡೈರೆಕ್ಟ್ ಕ್ವಶನ್ ಕೊಟ್ಟಿದ್ದಾರೆ MCQs. ನಾನು ಯಾವತ್ತಿದ್ರೂ ಕಾಂಪೋಸಿಟ್ ಫಂಕ್ಷನ್ಸ್ ಒಳಗಡೆ ಡೆರಿವೇಟಿವ್ ಬಂದಿದೆ ಅಂದರೆ, ಕಾಂಪೋಸಿಟ್ ಫಂಕ್ಷನ್ಸ್ ಒಳಗಡೆ ಡೆರಿವೇಟಿವ್ ಬಂದಿದ್ರೆ ಸೊ ಆ ಫಂಕ್ಷನ್ದು ಡಿಗ್ರಿ ಏನಾಗುತ್ತೆ, ನಾಟ್ ಡಿಫೈನ್ಡ್ ಆಗುತ್ತೆ. ಅದಕ್ಕೋಸ್ಕರ ಇ ಟು ದಿ ಪವರ್ ನಾನು ಹೇಳಿದ್ದು ಸಪ್ರೇಟಾಗಿ ಲಾಗ್ ಆಫ್ dy by dx ಇಸ್ ನಾಟ್ ಡಿಫೈನ್ಡ್, ಇ ಟು ದಿ ಪವರ್ dy by dx ಇಸ್ ನಾಟ್ ಡಿಫೈನ್ಡ್, ಕಾಸ್ ಆಫ್ dy by dx ಇಸ್ ನಾಟ್ ಡಿಫೈನ್ಡ್ ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಓಕೆ, ಸೊ ಅದಕ್ಕೋಸ್ಕರ ಕ್ವಶನ್ ನಂಬರ್ 10 ಆನ್ಸರ್ ಏನಾಗುತ್ತೆ, ಸೊ ನಮಗೆ ಡಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ, ಸೊ ನಾನು ಹೇಳಿದ್ದೀನಿ ಡೈರೆಕ್ಷನ್ ಕೊಸೈನ್ಸ್ ಆಫ್ ದಿ ಗಿವನ್ ಫಂಕ್ಷನ್. ಡೈರೆಕ್ಷನ್ ಕೊಸೈನ್ಸ್ ಆಫ್ ದಿ, ಸೊ ಎನಿ ನಮಗೆ ವೆಕ್ಟರ್ ಅಂತ ಕೊಟ್ಟಾಗ ಡೈರೆಕ್ಷನ್ ರೇಷಿಯೋಸ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ವೆಕ್ಟರ್ ಅಂತ ಹೇಳಿದ್ದೀನಿ. ನಮಗೆ ಡೈರೆಕ್ಷನ್ ರೇಷಿಯೋಸ್ ನೋಡಿ, ಡೈರೆಕ್ಷನ್ ರೇಷಿಯೋಸ್ ಏನಿದೆ 1 -1 2 ಇದೆ. 1 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ವೆಕ್ಟರು, ಅದೇ ಥರ -1 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ವೆಕ್ಟರು, ಅದೇ 2 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ವೆಕ್ಟರ್. ಸೊ ನಮ್ಗೆ ಈ ಡೈರೆಕ್ಷನ್ ಕೊಸೈನ್ಸ್ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳಿದ್ದೀನಿ ನಾನು MCQ ಕ್ವಶನ್ಸ್ ಸಾಲ್ವ್ ಮಾಡುವಾಗ. ಸೊ ಯಾವುದು ವೆಕ್ಟರ್ ಆಲ್ಜಿಬ್ರಾ MCQ ಕ್ವಶನ್ ಸಾಲ್ವ್ ಮಾಡುವಾಗ ನಾನು ಈ ಥರ ಕ್ವಶನ್ಸ್ ಬರುತ್ತೆ ನೋಡಿ ಅಂತೇಳಿ ಹೇಳಿದ್ದೀನಿ, ವೆಕ್ಟರ್ ಆಲ್ಜಿಬ್ರಾ ಮತ್ತು 3D ಜಾಮೆಟ್ರಿ ಮಾಡುವಾಗ. ಸೊ ವಿಚ್ ಮೀನ್ಸ್ 11th ಒಂದು ಯಾವ್ದು ಕರೆಕ್ಟ್ ಆನ್ಸರ್ ಅಂತ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ಸೊ ಐ ಹ್ಯಾವ್ ಟೋಲ್ಡ್ ಯು ಆಂಗಲ್ ಬಿಟ್ವೀನ್ 2 ಲೈನ್ಸ್. ಓಕೆ, ಆಂಗಲ್ ಬಿಟ್ವೀನ್ 2 ಲೈನ್ಸ್ ನಡುವೆ ಕ್ವಶನ್ ಬಂದೇ ಬರುತ್ತೆ ಅಂತೇಳಿ. ಸೊ ದಟ್ ಈಸ್ ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು ಆಂಗಲ್ ಬಿಟ್ವೀನ್ 2 ಲೈನ್ಸ್ ಇನ್ ದ ಫಾರ್ಮ್ ಆಫ್ ವೆಕ್ಟರ್ ಫಾರ್ಮ್ ಇದ್ದಾಗ. ಸೊ ವೆಕ್ಟರ್ ಫಾರ್ಮ್ ಇದ್ದಾಗ ನಮಗೆ ಆಂಗಲ್ ಬಿಟ್ವೀನ್ 2 ಲೈನ್ಸ್ ಏನು ಬರುತ್ತೆ ಅಂದರೆ, ಸೊ ದಟ್ ಈಸ್ ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು ಡಾಟ್ ಪ್ರಾಡಕ್ಟ್ ಆಫ್ ಎ ಆ್ಯಂಡ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್. ಓಕೆ, ಅದನ್ನು ಯೂಸ್ ಮಾಡ್ಕೊಂಡು ಡೈರೆಕ್ಟಾಗಿ ಡಾಟ್ ಪ್ರಾಡಕ್ಟ್ ಆಫ್ ಎ ಆ್ಯಂಡ್ ಬಿ ಕೊಟ್ಟಿದ್ರೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಕೊಟ್ಟಿದ್ರೆ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕೊಟ್ಟಿದ್ರೆ, ಓಕೆ ಅದರಲ್ಲಿ ಕಾಸ್ ಥೀಟಾ ಫಾರ್ಮಲ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ. ವಿಚ್ ಆಪ್ಷನ್ ಕರೆಕ್ಟ್ ಅಂದರೆ ದಟ್ ಈಸ್ π/4 ಬರುತ್ತೆ. ಸೊ π/4 ಇಸ್ ದ ಕರೆಕ್ಟ್ ಆನ್ಸರ್. ನಿಮ್ಗೆ ಏನು ಬರುತ್ತೆ ಆನ್ಸರು, √2 ಡಿವೈಡೆಡ್ ಬೈ 2 ಬರುತ್ತೆ. √2 ಡಿವೈಡ್ ಬೈ 2 ಓದಿದ್ದು ಯಾವ್ದು ಡೈರೆಕ್ಟ್ ನಮಗೆ, ಸೊ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾನೇ ಇಲ್ಲಲ್ಲ ಸರ್, ಸ್ಟ್ಯಾಂಡರ್ಡ್ ಡೈರೆಕ್ಟ್ ರೇಷಿಯೋಸೇ ಇಲ್ಲಲ್ಲ ಸರ್ ಅಂತ, ಸಾರಿ ಸ್ಟ್ಯಾಂಡರ್ಡ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸೇ ಇಲ್ಲಲ್ಲ ಸರ್. √2 ಡಿವೈಡ್ ಬೈ 2 ಬಂದಾಗ ಅದನ್ನೇನು ಮಾಡಬೇಕು, ಮಲ್ಟಿಪ್ಲೈ ಡಿವೈಡೆಡ್ ಬೈ √2 ಮಾಡಬೇಕು. ಮಲ್ಟಿಪ್ಲೈ ಡಿವೈಡೆಡ್ ಬೈ √2 ಮಾಡಿದಾಗ ಏನು ಬರುತ್ತೆ, 1 ಡಿವೈಡೆಡ್ ಬೈ √2 ಬರುತ್ತೆ. ಸೊ ನಮಗೆ ಕಾಸ್ ಯಾವ ವ್ಯಾಲ್ಯೂಗೆ 1/√2 ಅಂದರೆ ಕಾಸ್ π/4ಗೆ 1/√2 ಆಗುತ್ತೆ. ದಟ್ ಈಸ್ ವೈ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್, ಆಪ್ಷನ್ 12ಗೆ, ಕ್ವಶನ್ ನಂಬರ್ 12ಗೆ. ನೆಕ್ಸ್ಟ್ ನಾನು 3D ಜಾಮೆಟ್ರಿ ಮಾಡಿಸುವಾಗ ಈ ಕ್ವಶನ್ ಹೇಳಿದ್ರು, ಕ್ವಶನ್ ನಂಬರ್ 13. ಓಕೆ, ಕ್ವಶನ್ ನಂಬರ್ 13 ನಮಗೆ ಇಕ್ವೇಷನ್ ಆಫ್ ಎಕ್ಸ್ ಆಕ್ಸಿಸ್ ಏನು ಬರುತ್ತೆ, ಇಕ್ವೇಷನ್ ಆಫ್ ವೈ ಆಕ್ಸಿಸ್ ಏನಾಗುತ್ತೆ, ಇಕ್ವೇಷನ್ ಆಫ್ ಝೆಡ್ ಆಕ್ಸಿಸ್ ಏನು ಬರುತ್ತೆ. ನಾನು ಹೇಳಿದ್ದೀನಿ 3D ಜಾಮೆಟ್ರಿ ಸಾಲ್ವ್ ಮಾಡುವಾಗ ಈ ಥರದ್ದು MCQ ಸಾಲ್ವ್ ಮಾಡಿದ್ದೀನಿ. ಎಕ್ಸ್ ಆಕ್ಸಿಸ್ಗೆ ಏನು ಬರುತ್ತೆ, ವೈ ಆಕ್ಸಿಸ್. ಅದಕ್ಕೋಸ್ಕರ ನೋಡಿ, ಸೊ ವೈ ಆಕ್ಸಿಸ್ ಕೇಳಿದರೆ ವೈ ಆಕ್ಸಿಸ್ ಇಕ್ವೇಷನ್ ಆಫ್ ವೈ ಆಕ್ಸಿಸ್ ಏನು ಬರುತ್ತೆ, x = 0 ಮತ್ತು z = 0. ದಿಸ್ ಈಸ್ ವಾಟ್ ದಿ ನಮಗೆ ಆನ್ಸರ್. ಓಕೆ, ವಿಚ್ ಆಪ್ಷನ್ ಇಸ್ ಕರೆಕ್ಟ್, ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ನೋಡಿ. ಓಕೆ, ನೆಕ್ಸ್ಟ್ ಇದಾಯ್ತಾ. ನೆಕ್ಸ್ಟ್ 14th ಒನ್ ಹೇಳಿದ್ದೀನಿ ನಾನು, ಕಂಡೀಷನಲ್ ಪ್ರಾಪರ್ಟಿ, ಇಂಡಿಪೆಂಡೆಂಟ್ ಇವೆಂಟ್ಸು, ಇದರಿಂದ ಪಕ್ಕ ಕ್ವಶನ್ ಬರುತ್ತೆ ನಮ್ಗೆ ಹೇಳಿದ್ದೀನಿ. ಎಲ್ಲೆಲ್ಲಿ ಕ್ವಶನ್ ಬರುತ್ತೆ ಅಂದರೆ MCQs ಬರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಬರುತ್ತೆ, ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ. ಅದೇ ಥರ ಬಂದಿದೆ ನೋಡಿ. ಸೊ ನಮಗೆ 14 ಕ್ವಶನ್ಸು ಮತ್ತು 15 ಕ್ವಶನ್ 2 ಬಂದಿದೆ. ಸೊ ನಮಗೆ ಕಂಡೀಷನಲ್ ಪ್ರಾಪರ್ಟಿ ಮತ್ತು ಇಂಡಿಪೆಂಡೆಂಟ್ 14 ಮತ್ತು 15 2 ಬಂದಿದೆ. ಸೊ ನಮಗೆ ಪ್ರಾಪರ್ಟಿ ಆಫ್ ಎ ದಟ್ ಈಸ್ ಈಕ್ವಲ್ ಟು ಎಷ್ಟು 1/2 ಕೊಟ್ಟಿದ್ದಾರೆ, ಪ್ರಾಪರ್ಟಿ ಆಫ್ ಬಿ ಓವರ್ ಎ ಎಷ್ಟು ಕೊಟ್ಟಿದ್ದಾರೆ, ನಮಗೆ 2/3 ಕೊಟ್ಟಿದ್ದಾರೆ. ಅದೇ ಥರ ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕಂಡಿಡಿ ಅಂತ ಹೇಳ್ತಾರೆ. ಸೊ ಯು ನೋ ದಟ್ ದ ಫಾರ್ಮುಲಾ ಪ್ರಾಪರ್ಟಿ ಆಫ್ ಬಿ ಓವರ್ ಎ ಇಸ್ ನಥಿಂಗ್ ಬಟ್ ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರಾಪರ್ಟಿ ಆಫ್ ಎ ಅಂತ ಅರ್ಥ. ಓಕೆ, ಸೊ ಪ್ರಾಪರ್ಟಿ ಆಫ್ ಬಿ ಓವರ್ ಎ ಕೊಟ್ಟಿದ್ದಾರೆ, ಪ್ರಾಪರ್ಟಿ ಆಫ್ ಎ ಕೊಟ್ಟಿದ್ದಾರೆ, ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕಂಡು ಹಿಡಿದು ಈಸಿ ಅಲ್ಲ. ಓಕೆ, ಫಾರ್ಮುಲಾದಲ್ಲಿ ಹಾಕಿದರೆ ಬರುತ್ತೆ. ಈ ಥರದ ಕ್ವಶನ್ ಸಾಲ್ವ್ ಮಾಡಿದ್ದೀನಿ, ಭಾಳಷ್ಟು ಕ್ವಶನ್ ಸಾಲ್ವ್ ಮಾಡಿದ್ದೀನಿ ನಾನು. ಓಕೆ, ವಿಚ್ ಮೀನ್ಸ್ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರು ಕ್ವಶನ್ ನಂಬರ್ 14ಗೆ. ಅದರ ಕ್ವಶನ್ ನಂಬರ್ 15ಗೆ ನೋಡಿ. ಕ್ವಶನ್ ನಂಬರ್ 15ಗೆ ಓಕೆ, ಸೊ ನಾವು ಏನು ಕೊಟ್ಟಿದ್ದಾರೆ, ಸೊ ಇ ಆ್ಯಂಡ್ ಎಫ್ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್. ಇಂಡಿಪೆಂಡೆಂಟ್ ಅಂದರೆ ಏನಾಗುತ್ತೆ, ಪ್ರಾಪರ್ಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್, ಪ್ರಾಪರ್ಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ದಟ್ ಈಸ್ ಈಕ್ವಲ್ ಟು ಏನು ಬರ್ತದೆ, ಪ್ರಾಪರ್ಟಿ ಆಫ್ ಇ ಇಂಟು ಪ್ರಾಪರ್ಟಿ ಆಫ್ ಎಫ್. ಇದು ಹೇಳಿದ್ದೀನಿ ನಾನು.
ಓಕೆ, ಅದೇ ಥರ ಪ್ರಾಪರ್ಟಿ ಆಫ್ ಇ ಓವರ್ ಎಫ್ ಅಂದರೆ ಹೆಂಗೆ ಬರಿಬೋದು ನಾನು, ಪ್ರಾಪರ್ಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರಾಪರ್ಟಿ ಆಫ್ ಎಫ್ ಅಂತ ಬರಿಬೋದು. ಅಂದರೆ ಪ್ರಾಪರ್ಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ನ ಹೆಂಗೆ ಬರಿಬೋದು ಅಂದರೆ ಪ್ರಾಪರ್ಟಿ ಆಫ್ ಇ ಇಂಟು ಪ್ರಾಪರ್ಟಿ ಆಫ್ ಎಫ್ ಡಿವೈಡೆಡ್ ಬೈ ಪ್ರಾಪರ್ಟಿ ಆಫ್ ಎಫ್ ಅಂತ ಬರಿಬೋದು. ಓಕೆ, ಸೊ ಪ್ರಾಪರ್ಟಿ ಆಫ್ ಎಫ್ ಅಂತ ಪ್ರಾಪರ್ಟಿ ಆಫ್ ಎಫ್ ಕ್ಯಾನ್ಸಲ್ ಮಾಡಿ ವಾಟ್ ಯು ಲೆಫ್ಟ್ ವಿತ್ ಪ್ರಾಪರ್ಟಿ ಆಫ್ ಇ ಉಳಿತು. ಓಕೆ, ಅದೇ ಥರ ಪ್ರಾಪರ್ಟಿ ಆಫ್ ಎಫ್ ಓವರ್ ಇ ಅಂದರೆ ಹೆಂಗೆ ಬರಿಬೋದು, ಪ್ರಾಪರ್ಟಿ ಆಫ್ ಎಫ್ ಓವರ್ ಇ ಇಸ್ ನಥಿಂಗ್ ಬಟ್ ಪ್ರಾಪರ್ಟಿ ಆಫ್ ಪ್ರಾಪರ್ಟಿ ಆಫ್ ಇ ಎಫ್ ಇಂಟರ್ಸೆಕ್ಷನ್ ಇ ಡಿವೈಡೆಡ್ ಬೈ ಪ್ರಾಪರ್ಟಿ ಆಫ್ ಇ ಬರುತ್ತೆ. ಇ ಆ್ಯಂಡ್ ಎಫ್ ಆರ್ ಇಂಡಿಪೆಂಡೆಂಟ್ ಇದ್ದಾಗ ಪ್ರಾಪರ್ಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ನಾವು ಹೆಂಗೆ ಬರಿಬೋದು, ಪ್ರಾಪರ್ಟಿ ಆಫ್ ಎಫ್ ಇಂಟು ಪ್ರಾಪರ್ಟಿ ಆಫ್ ಇ ಬರಿಬೋದು. ಓಕೆ, ಪ್ರಾಪರ್ಟಿ ಆಫ್ ಇ ಕ್ಯಾನ್ಸಲ್ ಮಾಡಿ ವಾಟ್ ಯು ಲೆಫ್ಟ್ ವಿತ್ ಪ್ರಾಪರ್ಟಿ ಆಫ್ ಎಫ್. ಸೊ ವಿಚ್ ಮೀನ್ಸ್ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 15th ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಇದು ಕ್ವಶನ್ಸು ಮಾಡಿದ್ದೀನಿ ನಾನು. ಓಕೆ ಈಗ MCQs ಮುಗ್ದ. ಈಗ ಫಿಲ್ ಇನ್ ದ ಬ್ಲಾಂಕ್ಸ್ ನೋಡಿ. ಫಿಲ್ ಇನ್ ದ ಬ್ಲಾಂಕ್ಸ್ ಏನು, ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16 ಏನು ಕೊಟ್ಟಿದ್ದಾರೆ, ದ ವ್ಯಾಲ್ಯೂ ಆಫ್ ಕಾಸ್ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ 2. ಸೀಕೆಂಟ್ ಯಾವ ವ್ಯಾಲ್ಯೂಗೆ 2 ಬರುತ್ತೆ ಅಂದರೆ 60 ಡಿಗ್ರಿ. ಓಕೆ, ಸೀಕೆಂಟ್ ಇನ್ವರ್ಸ್ ಆಫ್ 2 ಅಂದರೆ 60 ಆಗುತ್ತೆ. ಮೈನಸ್ ಆಫ್ ಸೈನ್ ಇನ್ವರ್ಸ್ ಆಫ್ √3/2. ಸೈನ್ ಯಾವ ವ್ಯಾಲ್ಯೂಗೆ √3/2 ಬರುತ್ತೆ ಅಂದರೆ ನಮಗೆ ಸೈನ್ 60 ವರೆಗೆ ನಮಗೆ ಇರುತ್ತೆ. ಅದು 60 - 60 ಆಗುತ್ತೆ. 60 - 60 ಅಂದರೆ ಏನಾಗುತ್ತೆ, 0 ಆಗುತ್ತೆ. ಕಾಸ್ 0 ಎಷ್ಟಾಗುತ್ತೆ ನಮಗೆ 1 ಆಗುತ್ತೆ. ಓಕೆ, ಕಾಸ್ 0 ಏನಾಗುತ್ತೆ, 1 ಆಗುತ್ತೆ. ಸೊ ದಟ್ ಈಸ್ 1 ಇಸ್ ದ ಕರೆಕ್ಟ್ ಆನ್ಸರ್ ನಾವು 16ಗೆ. ಓಕೆ, ಅದಾಯ್ತಾ. ನೆಕ್ಸ್ಟ್ ವೈ ದಟ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್. ಓಕೆ, ವೈ ದಟ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಅಂದರೆ ಹೆಂಗೆ ಮಾಡ್ಬೋದು ನಾವು. ಸೊ ಕಾಸ್ ಎಕ್ಸ್ ಹೆಂಗೆ ಬರಿಬೋದು, ಇನ್ ಟರ್ಮ್ಸ್ ಆಫ್ ಸೈನ್ ಬರಿಬೇಕಂದ್ರೆ, ಕಾಸ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ಸೈನ್ ಬರಿಬೇಕಂದ್ರೆ ಸೊ ನಾವೇನು ಬರಿಬೋದು ಅಂದರೆ, ಸೊ ಕಾಸ್ ದಟ್ ಈಸ್ ಈಕ್ವಲ್ ಟು ನಾವು ಸೈನ್ ಆಫ್ π/2 - x ಅಂತ ಬರಿಬೋದು. ಸೈನ್ ಆಫ್ π/2 - x ಅಂತ ಬರಿಬೋದು. ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಮಾಡಿ ವಾಟ್ ಯು ಲೆಫ್ಟ್ ವಿತ್ π/2 - x. ಓಕೆ, π/2 - x ಉಳಿತೆ. π/2 - x ನ ಏನು ಮಾಡಬೇಕು, ಡಿಫ್ರೆನ್ಷಿಯೇಷನ್ ಮಾಡಬೇಕು. π/2 ನ ಡಿಫ್ರೆನ್ಷಿಯೇಟ್ ಮಾಡಿ ಅದೇನಾಗುತ್ತೆ, 0 ಆಗುತ್ತೆ. ಮೈನಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ಎಕ್ಸ್ ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ. ಓಕೆ, ಎಕ್ಸ್ ನ ಡಿಫ್ರೆನ್ಷಿಯೇಟ್ ಆಗುತ್ತೆ, ಮೈನಸ್ ಹೆಂಗಿದೆ ನಂಗೆ ಅದಕ್ಕೋಸ್ಕರ ಡಿಫ್ರೆನ್ಸಿಯೇಷನ್ ಆಫ್ ವೈ ದಟ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಅಂತ ನಮಗೆ ದಟ್ ಈಸ್ -1 ಬರುತ್ತೆ. -1 ಬರ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ವಿಚ್ ನೆಕ್ಸ್ಟ್ ನೋಡಿ, ದ ವ್ಯಾಲ್ಯೂ ಆಫ್ ಕ್ವಶನ್ ನಂಬರ್ 18, ವ್ಯಾಲ್ಯೂ ಆಫ್ ಇಂಟಿಗ್ರೇಷನ್ ಫ್ರಮ್ 7 to 13. ಓಕೆ, 1 into dx. ಇಂಟಿಗ್ರೇಷನ್ ಆಫ್ 1 ಕೊಟ್ಟಿದ್ರೆ ಎಲ್ಲಿಂದ ಎಲ್ಲಿವರೆಗೆ ಲಿಮಿಟಿಂಗ್ ವ್ಯಾಲ್ಯೂ 7 to 13 ಅಂತ ಕೊಟ್ಟಿದೆ. ಸೊ ಇಂಟಿಗ್ರೇಷನ್ ಆಫ್ 1 ಅಂದರೆ ಏನು ಬರುತ್ತೆ, ಇಂಟಿಗ್ರೇಷನ್ ಆಫ್ 1 ಇಸ್ ಬಟ್ ಎಕ್ಸ್. ಓಕೆ, ಸೊ ಇದು ಡೆಫಿನೆಟ್ ಇಂಟಿಗ್ರೇಷನ್ ಕ್ವಶನ್ ಸಾಲ್ವ್ ಮಾಡಿದ್ರೆ ಎಕ್ಸ್ ಬಂತು. ಈಗ ಎಕ್ಸ್ ನಾವೇನು ಮಾಡಬೇಕು, ಈಗ ಫಸ್ಟ್ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಪ್ಪರ್ ಲಿಮಿಟ್ ಎಷ್ಟಿದೆ, 13 ಇದೆ. 13 ಮೈನಸ್ ಆಫ್ ಲೋವರ್ ಲಿಮಿಟ್ ಎಷ್ಟಿದೆ ನಮಗೆ 7 ಇದೆ. ಸೊ 13 - 7 ಮಾಡಿದ್ರೆ ಏನಾಗುತ್ತೆ, 6 ಬರುತ್ತೆ. ಸೊ ನಮಗೆ ಆಪ್ಷನ್ ನಂಬರ್ 18 ಕ್ವಶನ್ ನಂಬರ್ 18ಗೆ ಎಷ್ಟಾಗುತ್ತೆ ಆನ್ಸರು, ನಮಗೆ 6 ಆಗುತ್ತೆ. 6 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಅದೇ ಆಯ್ತು ನೋಡಿ. 19th ಕ್ವಶನ್. 19 ಪ್ರೊಜೆಕ್ಷನ್ ಆಫ್ A on B ಅಂತ ಹೇಳಿದೆ. ಸೊ ಪ್ರೊಜೆಕ್ಷನ್ ಆಫ್ A on B ಇದು ಇದೇ ಥರದ್ದು ಮಾಡಿಸಿದ್ದಾನೆ. ಇದೇ ನಾನು ಎಕ್ಸಾಂಪಲ್ ತೊಗೊಂಡು ಮಾಡಿಸಿದ್ದೀನಿ ನಾನು. ಪ್ರೊಜೆಕ್ಷನ್ ಆಫ್ A and B ಅಂದರೆ ಏನಾಗುತ್ತೆ, ಸೊ ಡಾಟ್ ಪ್ರಾಡಕ್ಟ್ ಆಫ್ A and B ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B ವೆಕ್ಟರ್ ಅಂತ. ಇದ್ರದ್ದು ಡಾಟ್ ಪ್ರಾಡಕ್ಟ್ ಆಫ್ A and B ಮಾಡಿದ್ರೆ ಏನು ಬರುತ್ತೆ, ಡೈರೆಕ್ಟಾಗಿ 0 ಬರುತ್ತೆ. ಓಕೆ, ಡಾಟ್ ಪ್ರಾಡಕ್ಟ್ ಆಫ್ A and B ಮಾಡಿದ್ರೆ ಡೈರೆಕ್ಟಾಗಿ 0 ಬರುತ್ತೆ. ಅದಕ್ಕೋಸ್ಕರ ಪ್ರೊಜೆಕ್ಷನ್ ಆಫ್ A and B ದಟ್ ಈಸ್ ಈಕ್ವಲ್ ಏನು ಬರುತ್ತೆ, 0 ಬರುತ್ತೆ. 0 ಬರ್ಕೊಳ್ಳಿ. ಓಕೆ, ಸೊ ಇದಾಯ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನು ಕೊಡಿದ್ರೆ, ಸೊ ನೋಡಿ ಇಲ್ಲೇ ನಮಗೆ ಕಂಡೀಷನಲ್ ಪ್ರಾಪರ್ಟಿ ಇಲ್ಲಿ 2 ಕ್ವಶನ್ ಕೇಳಿದರೆ, ಇಲ್ಲಿ 1 ಕ್ವಶನ್ ಕೇಳಿದ್ದಾರೆ. ಓಕೆ, ಇಲ್ಲೊಂದು ಕ್ವಶನ್ ಕೇಳಬೇಕಿತ್ತು ಅವ್ರು, ಬಟ್ ಬೇರೆ ಟೈಪ್ ಆಫ್ ಕ್ವಶನ್ ಕೇಳಿದರೆ. ಓಕೆ, ನೆಕ್ಸ್ಟ್ ನಮಗೇನಿದೆ, ಪ್ರಾಪರ್ಟಿ ಆಫ್ A ಇಂಟರ್ಸೆಕ್ಷನ್ B ದಟ್ ಈಸ್ ಈಕ್ವಲ್ ಟು 4/13 ಕೊಟ್ಟಿದ್ದಾರೆ. ಪ್ರಾಪರ್ಟಿ ಆಫ್ B ದಟ್ ಈಸ್ ಈಕ್ವಲ್ ಟು 9/13 ಕೊಟ್ಟಿದ್ದಾರೆ. ಪ್ರಾಪರ್ಟಿ ಆಫ್ A' ಓವರ್ B ನಾನು ಹೇಳಿದ್ದೀನಿ ನಮಗೆ ಪ್ರಾಪರ್ಟಿ ಆಫ್ A ಓವರ್ B ಕಂಡುಹಿಡಿಯೋದು ಗೊತ್ತು. ಓಕೆ, ಪ್ರಾಪರ್ಟಿ ಆಫ್ A ಓವರ್ B ಇಸ್ ನಥಿಂಗ್ ಬಟ್ ಪ್ರಾಪರ್ಟಿ ಆಫ್ A ಇಂಟರ್ಸೆಕ್ಷನ್ B ಡಿವೈಡೆಡ್ ಬೈ ಪ್ರಾಪರ್ಟಿ ಆಫ್ B. ಓಕೆ, ಅದೇ ಥರ ಪ್ರಾಪರ್ಟಿ ಆಫ್ A' ಓವರ್ B ಕಂಡುಹಿಡಿಯೋಕಂದ್ರೆ 1 ಮೈನಸ್ ಪ್ರಾಪರ್ಟಿ ಆಫ್ A ಓವರ್ B ಅಂತ ಕಂಡುಹಿಡೋದು. ಪ್ರಾಪರ್ಟಿ ಆಫ್ A' ಓವರ್ B ನಾವು ಹೆಂಗೆ ಕಂಡುಹಿಡಿದ್ರೆ 1 ಮೈನಸ್ ಪ್ರಾಪರ್ಟಿ ಆಫ್ A ಓವರ್ B. ಪ್ರಾಪರ್ಟಿ ಆಫ್ A ಓವರ್ B ನಾವು ಕಂಡುಹಿಡಿಯೋದು ಗೊತ್ತಿದೆ, ಅದನ್ನು ಯೂಸ್ ಮಾಡ್ಕೊಂಡು ಕಂಡುಹಿಡ್ತೀವಿ. ಅದರೊಳಗೆ 1 ಮೈನಸ್ ಪ್ರಾಪರ್ಟಿ ಆಫ್ A ಓವರ್ B ಮಾಡಿಬಿಟ್ರೆ ಏನಾಗುತ್ತೆ, ಪ್ರಾಪರ್ಟಿ ಆಫ್ A' ಓವರ್ B ಬರುತ್ತೆ. ಓಕೆ, ಸೊ ದಿಸ್ ನಮ್ಗೆ ಏನಾಗುತ್ತೆ, ಕ್ವಶನ್ ನಂಬರ್ 20 ಕರೆಕ್ಟ್ ಆನ್ಸರ್. 20 ಕರೆಕ್ಟ್ ಆನ್ಸರ್ ಏನಾಗುತ್ತೆ ನಮಗೆ 5/9 ಬರುತ್ತೆ. ನೋಡಿ 5/9 ಇಲ್ಲಿದೆ ಆನ್ಸರ್. ಓಕೆ, ಸೊ ನಾನು ಇಷ್ಟು ಕ್ವಶನ್ಸ್ ನೋಡಿ ಕಾನ್ಸೆಪ್ಟ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಮಾಡಿದರೆ ಈಸಿಯಾಗಿ ಔಟ್ ಆಫ್ ಔಟ್ ತೊಗೊಳ್ಬೋದು. ಸೊ ನಮ್ಗೆ ಇಷ್ಟು 20 ಕ್ವಶನ್ಸ್ ಇಲ್ಲಿ ಔಟ್ ಆಫ್ ಔಟ್ ಬರ್ಬೋದಿತ್ತು. ಓಕೆ, ಸೊ ಬಟ್ ನಾನು ಐ ವಿಲ್ ಅಗ್ರಿ ದಟ್ ಕ್ವಶನ್ ನಂಬರ್ 2 ಮಾರ್ಕ್ಸ್ ಕ್ವಶನ್ ಅಂದರೆ ಸ್ವಲ್ಪ ಟಫ್ ಇದೆ. ಓಕೆ, ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸು ಕೇಳಿದ್ದಾರೆ, ಬಟ್ ಯಾರು ಟಾಪರ್ಸ್ ಈಸಿಯಾಗಿ ಮಾಡಿಬಿಡ್ತೀರಾ. ಸೊ ಯಾರು ಡಲ್ಲರ್ ಇದ್ದಾರೆ, ಸೊ ಅವ್ರಿಗೆ ಏನು ಕೇಳಿದ್ರೆ ಫೆಮಿಲಿಯರ್ ಇದ್ದಿದ್ದು ಕ್ವಶನ್ಸ್ ಕೇಳಿದ ಕ್ವಶನ್ ಕೇಳಿಲ್ಲ ಇನ್ನೊಂದ್ಸಲ. ಅದಕ್ಕೋಸ್ಕರ ಸ್ವಲ್ಪ ಇದು ನಮಗೆ 2 ಮಾರ್ಕ್ಸ್ ಕ್ವಶನ್ ಸ್ವಲ್ಪ ಕಷ್ಟ ಆಗುತ್ತೆ ಆಯ್ತು ಅಂತ ಅನ್ಸುತ್ತೀನಿ ಡಲ್ಲರ್ಸ್ಗೆ. ಬಟ್ ಅಂದರೆ ನಾರ್ಮಲ್ ಎವರೇಜ್ ಸ್ಟೂಡೆಂಟ್ಸ್ಗೆ ಬರ್ದಿರ್ತಾರೆ, ಬಟ್ ಭಾಳ ಕಡಿಮೆ ಓದೋರಿಗೆ ಸೊ ಅದು ಕಷ್ಟ ಆಯ್ತು ಅನ್ಸುತ್ತೆ. ಬಟ್ ಟಾಪರ್ಸ್ ಎಲ್ಲ ಬರ್ದಿರ್ತಾರೆ, ಟಾಪರ್ಸ್ಗೆ ಏನು ವರಿ ಇಲ್ಲ, ಅವರೆಲ್ಲ ಬರ್ದಿರ್ತಾರೆ. ಅವ್ರಿಗೆ ಓದೋದು ಬೇಕಾಗಿಲ್ಲ ಅವರು. ಓಕೆ, ಅವ್ರಿಗೆ ತಾವೇ ಓದ್ಕೊಂಡು ತಾವೇ ಬರೀತಾರೆ. ಟಾಪರ್ಸ್ಗೆ I don't think about toppers will worry about 2 marks. Toppers will write everything. Toppers ಏನು ತೊಂದರೆ ಇಲ್ಲ, ಅವರೆಲ್ಲ ಕ್ವಶನ್ಸ್ ಬರ್ದಿರ್ತಾರೆ. ಬಟ್ ಯಾರು ಸ್ವಲ್ಪ ಡಲ್ ಇದ್ದೀರಾ ಅವರಿಗೆ ಕ್ವಶನ್ಸ್ ಇವು ಸ್ವಲ್ಪ ಕಷ್ಟ ಅನ್ಸುತ್ತೆ. ಬಟ್ ನೋಡಿ ಇದು ಕ್ವಶನ್ ನಂಬರ್ 21.
ಕ್ವಶನ್ ನಂಬರ್ 21 ನೋಡಿ ನಾನು ಮಾಡಿಸಿದ್ದೀನಿ. ಈಕ್ವೇಷನ್ ಆಫ್ ಲೈನ್ ಕಂಡುಹಿಡಿಯೋದು. ಡಿಟರ್ಮಿನೆಂಟ್ಸಿಂದ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ. ನಾನು 4 ಟೈಪ್ ಆಫ್ ಕ್ವಶನ್ಸ್ ಮಾಡಿಸಿದ್ದೆ. ಒಂದು ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಯೋದು, ಒಂದು ನಮಗೆ ಒಂದು ವ್ಯಾಲ್ಯೂ ಆಫ್ ಕೆ ಕಂಡುಹಿಡಿಯೋದು, ಏರಿಯಾ ಕೊಟ್ಟಿರ್ತಾರೆ ವ್ಯಾಲ್ಯೂ ಆಫ್ ಕೆ ಕಂಡುಹಿಡಿಯೋದು, ಒಂದು ಕೊಲಿನಿಯರ್ದು, ಇನ್ನೊಂದು ಏನು ಸೊ ನಮಗೆ ಈಕ್ವೇಷನ್ ಆಫ್ ಲೈನ್ ಕಂಡುಹಿಡಿಯೋದು. ಇದು ಹೇಳಿದ್ದೀನಿ ನಾನು, ಬೇಕಾದ್ರೆ ನಾನು ವೀಡಿಯೋದಲ್ಲಿ ಇದೆ ನೋಡಿ, ಚೆಕ್ ಮಾಡ್ಕೊಳ್ಳಿ. ನಾನು ಯಾವುದಿದೆ ಡಿಟರ್ಮಿನೆಂಟ್ಸಿಂದ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಅದರಿಂದ ಚೆಕ್ ಮಾಡ್ಕೊಳ್ಳಿ, ಅಲ್ಲಿಂದ ಹಾಕಿರ್ತೀನಿ, ಅಲ್ಲಿ ನಾನು ಸಾಲ್ವ್ ಮಾಡಿಸಿದ್ದೀನಿ. ನೆಕ್ಸ್ಟ್ ಅದೇ ಥರ ಕ್ವಶನ್ ನಂಬರ್ 2 ಇದು ಡಿಫ್ರೆನ್ಸಿಯೇಷನ್ ಅಂತ. ಡಿಫ್ರೆನ್ಸಿಯೇಷನ್ ಈ ಥರದ ಕ್ವಶನ್ ಸಾಲ್ವ್ ಮಾಡಿದ್ದೀನಿ ನಾನು, ಡೈರೆಕ್ಟಾಗಿ ಕ್ವಶನ್ ಇದು ನಾನು ಹೇಳಿದ್ದೀನಿ, ಇವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸೇ. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್, ಅಲ್ಲಿಂದ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನು ಸಾಲ್ವ್ ಮಾಡಿ ಇದನ್ನು ಸಾಲ್ವ್ ಮಾಡಿದ್ದೀನಿ ನಾನು, ಇದನ್ನು ಕರೆಕ್ಟಾಗಿ. ಸೊ ಅಲ್ಲಿ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ಡಿಫ್ರೆನ್ಸಿಯೇಷನ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲಿದೆ ಇದು ಕ್ವಶನ್. ಓಕೆ, ಇಲ್ಲಿ ಕ್ವಶನ್ ನಂಬರ್ 23 ಬಟ್ ಈ ಥರದ ಕ್ವಶನ್ ಮಾಡಿಸಿದ್ದೀನಿ, ಬಟ್ ಇದೇ ಕ್ವಶನ್ ಮಾಡಿಸಿಲ್ಲ ನಾನು, ಈ ಥರದ ಕ್ವಶನ್ ಮಾಡಿಸಿದ್ದೀನಿ. ಸೊ ನನಗೆ ಅಲ್ಲಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಏನು ಟೈಮ್ ಕೊಟ್ಟಿದ್ರು, ಬಟ್ ಇಲ್ಲಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೇಡಿಯಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೇಡಿಯಸ್ ಅಂತ ಕೊಟ್ಟಿದ್ದಾರೆ. ಈ ಥರದ ಕ್ವಶನ್ಸು ನಾನು ಟೈಪ್ ಮಾಡಿಸಿದ್ದೀನಿ, ಬಟ್ ಇದೇ ಕ್ವಶನ್ ಮಾಡಿಸಿಲ್ಲ. ಓಕೆ, ಸೊ ಅದಕ್ಕೋಸ್ಕರ ಇದನ್ನು ಕ್ವಶನ್ ಈಸಿ ಇತ್ತು, ಇದೇನು ಟಫ್ ಏನಿದ್ದಿಲ್ಲ. ಸೊ ಅದಾಯ್ತಾ. ನೆಕ್ಸ್ಟ್ ಕ್ವಶನ್ ನಂಬರ್ 24 ನೋಡಿ, ಇಲ್ಲಿ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ 2 ಕ್ವಶನ್ ಕೇಳಿದ್ದಾರೆ. ಓಕೆ, ಇದು ಮಾಡಲ್ ಕ್ವಶನ್ ಪೇಪರ್ 2 ಪ್ಯಾಟರ್ನ್ ಥರ ಇದೆ ಆಲ್ಮೋಸ್ಟ್. ಮಾಡಲ್ ಕ್ವಶನ್ ಪೇಪರ್ 2 ನಾನು ಏನು ಹೇಳಿದೆ ಮಾಡಲ್ ಕ್ವಶನ್ ಪೇಪರ್ ಒಂದು, ಬಟ್ ಆಲ್ಮೋಸ್ಟ್ ನಮಗೆ 2 ಸೇಮೇ ಇದ್ದಂಗೆ ಕ್ವಶನ್ ನಂಬರ್ಸು ನಮಗೆ. ಬಟ್ ನೋಡಿ ಕ್ವಶನ್ಸ್ ಆಲ್ಮೋಸ್ಟ್ ನಮ್ಗೆ ಫೆಮಿಲಿಯರ್ ಆಗ್ಬೋದು, ಚೆನ್ನಾಗಿರೋದೇ ಬಂದಿದ್ದಾವೆ. 2 ಮಾರ್ಕ್ಸ್ ಕ್ವಶನ್ಸ್ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಓಕೆ, ಇದನ್ನ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಇಂದ ಕ್ವಶನ್ ಕೇಳಿದ್ರೆ ಇದು ಕ್ವಶನು ಮಾಡಿಸಿದ್ದೆ ನಾನು. ಬೇಕಾದ್ರೆ ನೋಡಿ ವೀಡಿಯೋದಲ್ಲಿ ನಾನು ವೀಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಇಂಪಾರ್ಟೆಂಟ್ ನಮಗೆ ಕ್ವಶನ್ಸ್ ಆನ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಲ್ಲಿ ಚೆಕ್ ಮಾಡಿದ್ರೆ ಈ ಕ್ವಶನ್ ಇದೆ ನಮ್ಗೆ. ಓಕೆ, ಈ ಕ್ವಶನ್ ಮಾಡಿಸಿದ್ದೀನಿ. ಅದೇ ಥರ ಕ್ವಶನ್ ನಂಬರ್ 25 ಮಾಡಿಸಿದ್ದೀನಿ. ಓಕೆ, ಈ ಕ್ವಶನ್ MCQ ಅಲ್ಲಿ ಮಾಡಿಸಿದ್ದಾನೆ ಅಂತೀನಿ. ಈ ಕ್ವಶನ್ ನಂಬರ್ 25ಗೆ MCQ ಅಲ್ಲಿ ಮಾಡಿಸಿದ್ದೀನಿ ಅನ್ಸಿದ್ದೀನಿ, ಇಂಪಾರ್ಟೆಂಟ್ MCQs ಅಂತೇಳಿ ಅಲ್ಲಿ ಮಾಡಿಸಿದ್ದೀನಿ ಈ ಕ್ವಶನು. ನೆಕ್ಸ್ಟ್ ಇದೆ ಕ್ವಶನ್ ನಂಬರ್ 26, ಬಟ್ ಈ ಥರದ ಕ್ವಶನ್ ಮಾಡಿಸಿದ್ದೀನಿಲ್ಲ ಗೊತ್ತಿಲ್ಲ, ಬಟ್ ಈ ಥರ ಕ್ವಶನ್ ಮಾಡಿಸಿದ್ದೆ. ಬಟ್ ಇದೇ ಕ್ವಶನ್ ಮಾಡಿಸಿಲ್ಲ ನಾನು, ಬಟ್ ಇದೇ ಥರ ಕ್ವಶನ್ ಮಾಡಿಸಿದ್ದೀನಿ. ಇದೇ ಕ್ವಶನ್ ಮಾಡಿಸಿಲ್ಲ, ಬಟ್ ಇದೇ ಥರ ಕ್ವಶನ್ ಮಾಡಿಸಿದ್ದೀನಿ ಕ್ವಶನ್ ನಂಬರ್ 26 ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಅದೇ ಥರ ಕ್ವಶನ್ ನಂಬರ್ 27 ನೋಡಿ. ಕ್ವಶನ್ ನಂಬರ್ 27 ಏನಿದೆ, ಬಟ್ ಈ ಥರದ ಕ್ವಶನ್ ಮಾಡಿಸಿಲ್ಲ ನಾನು, ಬಟ್ ಇದೇ ಥರದ್ದು ನನಗೆ ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಬರಿಬೋದು. ಕಾನ್ಸೆಪ್ಟ್ ಬಂದರೆ ಏನು, ನಮಗೆ 2 ಇಲ್ಲಿ ವೆಕ್ಟರ್ A ವೆಕ್ಟರ್ B ವೆಕ್ಟರ್ C ವೆಕ್ಟರ್ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನೋ ಒಂದು ವೆಕ್ಟರ್ ಬರುತ್ತೆ. ಆ ವೆಕ್ಟರ್ದು ಏನು ಮಾಡಬೇಕು, ಯೂನಿಟ್ ವೆಕ್ಟರ್ ಕಂಡುಹಿಡಿದು ಮುಗೀತು. ಆ ವೆಕ್ಟರ್ದು ಏನು ಮಾಡುತ್ತೆ, ಯೂನಿಟ್ ವೆಕ್ಟರ್ ಕಂಡುಹಿಡಿದು ಮುಗೀತು, ಅದ್ರದ್ದು ಆನ್ಸರ್ ಬರುತ್ತೆ. ಓಕೆ, ಸೊ ಆ ಥರದ್ದು ಕ್ವಶನ್ಸ್ ನಾನು ಮಾಡಿಸಿಲ್ಲ, ಬಟ್ ಅದ್ರದ್ದು ಕಾನ್ಸೆಪ್ಟ್ ಮಾಡಿಸಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ ಇದು ಕ್ವಶನ್ ಮಾಡಿಸಿದ್ದಾನೆ. ಕ್ವಶನ್ ಈ ಥರ ಡೈರೆಕ್ಟ್ ಕ್ವಶನ್ ಈ ಥರ ಕ್ವಶನ್ ಕೇಳ್ತಾರೆ ಅಂತೇಳಿ ಈ ಥರದ ಕ್ವಶನ್ ಮಾಡಿಸಿದ್ದೀನಿ. ಓಕೆ, ಸೊ ಬೇಕಾದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಕ್ವಶನ್ ನಂಬರ್ 29 ಇದು ಮಾಡಿಸಿದ್ದೀನಿ. ಇದು MCQs ಅಲ್ಲೂ ಮಾಡಿಸಿದ್ದೀನಿ. ಓಕೆ, MCQ ಅಲ್ಲೂ ಮಾಡಿಸಿದ್ದೀನಿ, ವಿತ್ ರಿಪ್ಲೇಸ್ಮೆಂಟ್ ಮಾಡಿಸಿದ್ದೀನಿ, ವಿತೌಟ್ ರಿಪ್ಲೇಸ್ಮೆಂಟು ಮಾಡಿಸಿದ್ದೀನಿ. ಬೇಕಾದ್ರೆ ನೋಡಿ ಚೆಕ್ ಮಾಡ್ಕೊಳ್ಳಿ, MCQ ಅಲ್ಲಿ ಹೋದ್ರೆ ಚೆಕ್ ಮಾಡ್ಕೊಳ್ಳಿ. ಬೇಕಾದ್ರೆ ವಿತ್ ರಿಪ್ಲೇಸ್ಮೆಂಟು ವಿತೌಟ್ ರಿಪ್ಲೇಸ್ಮೆಂಟು 2 ಮಾಡಿಸಿದ್ದೀನಿ ಇದು. ಓಕೆ, ಸೊ ಅದು ವಿಚ್ ಮೀನ್ಸ್ ಈ ಕ್ವಶನು ಮಾಡಿಸಿದ್ದೀನಿ ನಾನು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3 ಮಾರ್ಕ್ಸ್ ಕ್ವಶನಲ್ಲಿ 3 ಮಾರ್ಕ್ಸ್ ಕ್ವಶನಲ್ಲಿ ನೋಡಿ. ಸೊ ಈ ಕ್ವಶನ್ ಮಾಡಿದ್ದೀನಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ ಇದು ಮಾಡಿಸಿದ್ದೀನಿ. ಬೇಕಾದ್ರೆ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ರಿಲೇಷನ್ಸ್ ಫಂಕ್ಷನ್ಸ್ 3 ಮಾರ್ಕ್ಸ್ ಕ್ವಶನಲ್ಲಿ ಚೆಕ್ ಮಾಡಿ ಅದನ್ನು ಮಾಡಿಸಿದ್ದೀನಿ. ಬಟ್ ಈ ಕ್ವಶನ್ ಮಾಡಿಲ್ಲ ನಾನು. ಕ್ವಶನ್ ನಂಬರ್ 31 ಇದೇ ಕ್ವಶನ್ ಮಾಡಿಲ್ಲ, ಬಟ್ ಈ ಥರದ್ದು ಕ್ವಶನ್ ಮಾಡಿಸಿದ್ದೀನಿ. ಓಕೆ, ಸೊ ಇದೇನು ಟ್ಯಾನ್ ಇನ್ವರ್ಸ್ ಆಫ್ 63/16 ಇದೆ. ಇದನ್ನೇನು ಮಾಡೋದು, ಸೈನ್ ಇನ್ವರ್ಸ್ ಇದ್ದಿದ್ದು ಏನು ಮಾಡೋದು, ಇದನ್ನು ಟ್ಯಾನ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಇದು ಕಾಸ್ ಇನ್ವರ್ಸ್ ಇದ್ದಿಲ್ಲ, ಇದನ್ನು ಟ್ಯಾನ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡಿದ್ರೆ ಟ್ಯಾನ್ ಇನ್ವರ್ಸ್ ಆಫ್ X ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ Y ಫಾರ್ಮಲ್ ಹಾಕಿದಾಗ ಏನಾಗುತ್ತೆ, ಸೊ ನಮಗೆ ಇದ್ರದ್ದು ಆನ್ಸರ್ ಬರುತ್ತೆ. ಓಕೆ, ಸೊ ಟ್ಯಾನ್ ಇನ್ವರ್ಸ್ ಆಫ್ X ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ Y ಫಾರ್ಮಲ್ದಾಗದ ಇದಕ್ಕೂ ಆನ್ಸರ್ ಬರುತ್ತೆ. ಓಕೆ, ಬಟ್ ಇದು ಕ್ವಶನ್ ಮಾಡಿಸಿಲ್ಲ ನಾನು, ಬಟ್ ಕಾನ್ಸೆಪ್ಟ್ ನಾನು ಹೇಳಿದ್ದೆ. ನೆಕ್ಸ್ಟ್ ಏನಿದೆ ನಮಗೆ ಕ್ವಶನ್ ನಂಬರ್ 32 ನೋಡಿ. ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಇದು ಹೇಳಿದ್ದೀನಿ, ಪಕ್ಕ ಕ್ವಶನ್ ಬಂದೇ ಬರುತ್ತೆ. ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತೇಳಿ ಇದೇ ಕ್ವಶನ್ ಮಾಡಿಸಿದ್ದೀನಿ ನಾನು, ಇದೇ ಕ್ವಶನ್ ಮಾಡಿಸಿದ್ದೀನಿ. ಓಕೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸಲ್ಲಿ ಬೇಕಾದ್ರೆ. ನೆಕ್ಸ್ಟ್ ಕ್ವಶನ್ ನಂಬರ್ 33 ನೋಡಿ. ಕ್ವಶನ್ ನಂಬರ್ 33 ಇದು ಕ್ವಶನ್ ಮಾಡಿಸಿದ್ದೀನಿ ನಾನು 3 ಮಾರ್ಕ್ಸ್ ಕ್ವಶನ್ಸಲ್ಲಿ. ನಮಗೆ ಡಿಫ್ರೆನ್ಸಿಯೇಷನಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಕ್ವಶನ್ಸ್ ಅಂತ ಮಾಡಿಸಿದ್ದೀನಿ. ಪಾರ್ಟ್ 1 ಮತ್ತು ಪಾರ್ಟ್ 2 ಕ್ವಶನ್. ಪಾರ್ಟ್ 1 ಕ್ವಶನ್ ಪ್ಯಾರಾಮೆಟ್ರಿಕ್ ಫಾರ್ಮ್ಸ್ ರಿಲೇಟೆಡು, ಇದು ಪಾರ್ಟ್ 1 ಅಲ್ಲೇ ಕ್ವಶನ್ ಇದೆ. ಓಕೆ, ಪಾರ್ಟ್ 1 ಅಲ್ಲೇ ಕ್ವಶನ್ ಇದೆ. ಸೊ ಇದು ಕ್ವಶನ್ ನಾನು ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಓಕೆ, ಈ ಕ್ವಶನ್ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸಲ್ಲಿ, ಇದ್ರ ಕ್ವಶನ್ ಸಾಲ್ವ್ ಮಾಡಿದ್ದೀನಿ, ಪಕ್ಕ ಬರುತ್ತೆ ಅಂತೇಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 34 ಕ್ವಶನ್ ನಂಬರ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಅಪ್ಲಿಕೇಶನ್ ಆಫ್ ಇದು ಕ್ವಶನ್ ಲಾಸ್ಟ್ ಕ್ವಶನ್ ಮಾಡಿಸಿದ್ದೀನಿ ನೋಡಿ. ಸೊ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಲ್ಲಿ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಲಾಸ್ಟ್ ಕ್ವಶನ್ ಇದು ಮಾಡಿಸಿದ್ದೀನಿ ನಾನು. ಓಕೆ, ಸೊ ಅದೇ ಥರ ಇದು ಕ್ವಶನ್ ನಂಬರ್ 34 ಸಾಲ್ವ್ ಮಾಡಿಸಿದ್ದೀನಿ. ಕ್ವಶನ್ ನಂಬರ್ 35 ನೋಡಿ. ಕ್ವಶನ್ ನಂಬರ್ 35 ಇಂಟಿಗ್ರಲ್ಸ್. ಓಕೆ, ಇಂಟಿಗ್ರಲ್ಸ್ ಇದು ಕ್ವಶನ್ ಮಾಡಿದೆ. ಇದು ಯಾವ್ದು ಪಾರ್ಷಿಯಲ್ ಫ್ರಾಕ್ಷನ್ ಯೂಸ್ ಮಾಡ್ಕೊಂಡು ಮಾಡಬೇಕು. ಈ ಥರದ ಕ್ವಶನು ಮಾಡಿಸಿದ್ದೀನಿ. ಇದೇ ಕ್ವಶನ್ ಮಾಡಿಸಿದ್ದೀನಿ. ಓಕೆ, ಇದೇ ಕ್ವಶನ್ ಮಾಡಿಸಿದ್ದೀನಿ. ಓಕೆ, ಇದೂ ಬಂದಿದೆ. ನೆಕ್ಸ್ಟ್ ಇದು ನೋಡಿ, ಆ್ಯಂಗಲ್ ಬಿಟ್ವೀನ್ ಬೋತ್ ದ ವೆಕ್ಟರ್ಸ್. ಓಕೆ, 2 ವೆಕ್ಟರ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ 2 ವೆಕ್ಟರ್ಸ್ದು ನಮಗೆ ಆ್ಯಂಗಲ್ ಕಂಡುಹಿಡಬೇಕು. ಬಟ್ ಅವ್ರು ಏನು ಕೊಟ್ಟಿದ್ದಾರೆ,
ಸೊ ನಮಗೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಆಫ್ ವೆರ್ಟೈಸಸ್ ಆಫ್ ದಿ ಟ್ರಯಾಂಗಲ್ ಕೊಟ್ಟಿದ್ರು. ಓಕೆ, ಎರಡು ಸೈಡ್ಸ್ ನಮಗೆ ವೆರ್ಟೈಸಸ್ ಎರಡು ಸೈಡ್ಸ್ ಏನು ಬರ್ತಾವೆ, ಆ ಸೈಡ್ಸ್ ನಡುವೆ ಆ್ಯಂಗಲ್ ಕೊಡಬೇಕು, ಅಂದರೆ ಆ್ಯಂಗಲ್ ಬಿ ಕಂಡಿಡ್ಬೇಕು. ಓಕೆ, ಸೊ ಈ ಕ್ವಶನ್ ಡೈರೆಕ್ಟ್ ಕ್ವಶನ್ಸ್, ಇದು ಕ್ವಶನ್ ಮಾಡಿಸಿದ್ದೀನಿ ನಾನು, ಮಾಡಲ್ ಕ್ವಶನ್ ಪೇಪರಲ್ಲಿ ಇದೆ. ಐ ಥಿಂಕ್ ಮಾಡಲ್ ಕ್ವಶನ್ ಪೇಪರ್ಲಿ ಇದಿದೆ, ನಾವು ಮಾಡಲ್ ಕ್ವಶನ್ ಪೇಪರ್ ಕ್ವಶನ್ ಇದಿದೆ, ಮಾಡಲ್ ಕ್ವಶನ್ ಪೇಪರ್ ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ ಕ್ವಶನ್ ನಂಬರ್ 37 ಇದು ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ ಇದೆ. ಐ ಥಿಂಕ್ ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ ಇದೆ. ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ ಸೊ ಈ ಕ್ವಶನ್ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ 3 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಮಾಡಿಸುವಾಗ ನಾನು ಮಾಡಿಸಿದ್ದೀನಿ 3D ಜಾಮೆಟ್ರಿಯಿಂದ. ಓಕೆ, ಸೊ 3D ಜಾಮೆಟ್ರಿ ಇಂದಾಗ ಸೊ ಈ ಕ್ವಶನ್ ನಾನು ಮಾಡಿಸಿದ್ದೀನಿ, ಇಂಪಾರ್ಟೆಂಟ್ ಕ್ವಶನ್. ಇದು ನಾನು 3 ಮಾರ್ಕ್ಸ್ ಕ್ವಶನ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಮಾಡಿಸಿದ್ದೀನಿ. ಯಾವುದು ಕ್ವಶನ್ ನಂಬರ್ 31 ಬಿಟ್ಟು ಉಳ್ಕಿದ್ದೆಲ್ಲ ಕ್ವಶನ್ ನಾನು ಮಾಡಿಸಿದ್ದೀನಿ. ಓಕೆ, ಅದೇ ಥರ ಕ್ವಶನ್ ನಂಬರ್ 38 ಮಾಡಿಸಿದ್ದೀನಿ. ಓಕೆ, ಕ್ವಶನ್ ನಂಬರ್ 38 ಬೇಕಾದರೆ ಪ್ರಾಬಬಿಲಿಟಿಯಿಂದ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಾದರೆ ಚೆಕ್ ಮಾಡಿ, ಕ್ವಶನ್ ನಂಬರ್ 38 ಮಾಡಿಸಿದ್ದೀನಿ. ಓಕೆ, ನೆಕ್ಸ್ಟ್ ಅದೇ ಥರ ಇಲ್ಲಿ ನೋಡಿ ಪಾರ್ಟ್ ಡಿ ಇಂದ, ಈ ಪಾರ್ಟ್ ಡಿ ಇಂದ ನಮ್ಗೆ ಎಲ್ಲಿಂದ ಕ್ವಶನ್ ಕೇಳಿದ್ದಾರೆ ಅಂದರೆ ಸೊ ಮಾಡಲ್ ಕ್ವಶನ್ ಪೇಪರ್ 2 ಇಂದ, ಮಾಡಲ್ ಕ್ವಶನ್ ಪೇಪರ್ ಇಂದ ಕ್ವಶನ್ ನಂಬರ್ 39 ಮತ್ತು 40, ಕ್ವಶನ್ ನಂಬರ್ 39 ಮತ್ತು 40 ಇವೆರಡು ಕ್ವಶನ್ ಮಾಡಲ್ ಕ್ವಶನ್ ಪೇಪರ್ ಇಂದ ಕ್ವಶನ್ ಕೇಳಿದ್ದಾರೆ. ಇವು ಮಾಡಲ್ ಕ್ವಶನ್ ಪೇಪರ್ 2 ಕ್ವಶನು. ಸೊ ನಾನೇನು ಎಕ್ಸ್ಪೆಕ್ಟ್ ಮಾಡಿದೆ ಅಂದರೆ f(x) = 4x+3 ಅಂತ ಕೊಡ್ತಾನೆ ಅಂತ ಅನ್ಕೊಂಡಿದ್ದೆ, ಬಟ್ ಅದು ಕೊಟ್ಟಿಲ್ಲ. ಬಟ್ ಇಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಲ್ಲಿ ಇದು ಕ್ವಶನ್ ಮಾಡಿಸಿದ್ವಿ. ಓಕೆ, ಈ ಕ್ವಶನ್ ಮಾಡಿಸಿದ್ದೀನಿ. ಅಲ್ಲಿಂದ ನೀವು ಚೆಕ್ ಮಾಡಿದರೆ, ನೀವು ಅಲ್ಲಿಂದ ಓದಿದ್ರೆ ಈ ಕ್ವಶನ್ ಸಾಲ್ವ್ ಮಾಡ್ತಿದ್ರಿ. ಅದೇ ಥರ ಇದು ಕ್ವಶನ್ ಮಾಡಿದ್ದೀನಿ, ಕ್ವಶನ್ ನಂಬರ್ 40 ಇದನ್ನು ಮಾಡಲ್ ಕ್ವಶನ್ ಪೇಪರ್ 2 ಇಂದ ಬಂದಿದೆ. ನಾನು ಈ ಥರ ಕ್ವಶನ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಮ್ಯಾಟ್ರಿಸಸ್ ಅಲ್ಲಿ ಈ ಕ್ವಶನ್ ಮಾಡಿಸಿದ್ದೀನಿ. ಓಕೆ, ಆ್ಯಂಡ್ ಕ್ವಶನ್ ನಂಬರ್ 41 ನೋಡಿ, ಕ್ವಶನ್ ನಂಬರ್ 41 ನಾನು ಇದೇ ಕ್ವಶನ್ ಮಾಡಿಸಿಲ್ಲ. ಓಕೆ, ಇದೇ ಕ್ವಶನ್ ಮಾಡಿಸಿಲ್ಲ, ಬಟ್ ಈ ಥರದ್ದು ಡಿಫ್ರೆಂಟ್ ಕ್ವಶನ್ಸ್ ಮಾಡ್ತೀನಿ. ಮ್ಯಾಕ್ಸಿಮಮ್ 4 ಕ್ವಶನ್ಸ್ ಏನೋ ಮಾಡ್ತೀನಿ ಈ ಥರದ್ದು. ಸೊ ಆ ಕ್ವಶನ್ಸ್ ನೀಟಾಗಿ ಅರ್ಥ ಮಾಡಿದರೆ ಈ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀವಿ. ಇದ್ರದ್ದೇನು ಆನ್ಸರ್ ಏನು ಬರುತ್ತೆ, x = 5, y = 8, z = 8 ಏನೋ ಬರುತ್ತೆ. ಓಕೆ, ನೆಕ್ಸ್ಟ್ ಅದೇ ಥರ ಈ ಕ್ವಶನ್ ಮಾಡಿಸಿದೆ ನೋಡಿ, ಕ್ವಶನ್ ನಂಬರ್ 42. ಸೊ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್. ನನಗೆ ಫಸ್ಟ್ ವಿಡಿಯೋ, ಓಕೆ, ಅದು ನಾನು ಗ್ರೀನ್ ಬೋರ್ಡಲ್ಲಿ ಮಾಡಿಸಿದ್ದೀನಿ. ಫಸ್ಟ್ ವಿಡಿಯೋ ನಂದು ಈ ನಮಗೇನು ಟೀಚಿಂಗ್ ಸ್ಟಾರ್ಟ್ ಮಾಡಿದ್ರೆ ಆನ್ಲೈನ್ ಟೀಚಿಂಗು, ಅದರಲ್ಲಿ ಫಸ್ಟ್ ವಿಡಿಯೋದಲ್ಲಿ ಇದನ್ನು ನಾನು ಈ ಕ್ವಶನ್ಸ್ನ ತೊಗೊಂಡಿದ್ದೀನಿ. ಓಕೆ, ಸೊ ಅದು ಕ್ವಶನ್ ಇಲ್ಲಿ ಅದರಿಂದ ಬಂದಿದೆ, ಬೇಕಾದ್ರೆ ನೋಡಿ ಅಲ್ಲಿ ಗ್ರೀನ್ ಬೋರ್ಡಲ್ಲಿ ನನ್ನ ಫಸ್ಟ್ ವಿಡಿಯೋ, ಯೂಟ್ಯೂಬ್ ಚಾನಲ್ದು ಫಸ್ಟ್ ವಿಡಿಯೋ ಏನಿದೆ ಅದರಲ್ಲಿ ಈ ಕ್ವಶನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಗ್ರೀನ್ ಬೋರ್ಡಲ್ಲಿ. ಓಕೆ, ಸೊ ಈ ಕ್ವಶನ್ಸ್ ಡೈರೆಕ್ಟಾಗಿ ಕ್ವಶನ್ ಕೇಳಿದ್ರೆ ಆ ಡೈರೆಕ್ಟ್ ಕ್ವಶನ್ ಅದನ್ನು ಮಾಡಿಸಿದ್ದೀನಿ. ಆ 5 ಮಾರ್ಕ್ಸ್ ಕ್ವಶನ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಓಕೆ, ಅದೇ ಥರ ಕ್ವಶನ್ ನಂಬರ್ 43 ನೋಡಿ, ಕ್ವಶನ್ ನಂಬರ್ 43 ಇದು ಕ್ವಶನ್ ಮಾಡಿಸಿದ್ದೀನಿ, ಇಂಟಿಗ್ರಲ್ಸ್. ಸೊ ಇಂಟಿಗ್ರಲ್ಸಲ್ಲಿ ನಮಗೆ ಸಮ್ ಸ್ಪೆಷಲ್ ಟೈಪ್ ಆಫ್ ಇಂಟಿಗ್ರಲ್ಸ್ ಆಫ್ ಸಮ್ ಸ್ಪೆಷಲ್ ಫಂಕ್ಷನ್ಸ್ ಇದರಿಂದ ಅದರಿಂದ ಈ ಕ್ವಶನ್ ಮಾಡಿಸಿದ್ದೀನಿ. ಓಕೆ, ಸೊ ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್ ಆಫ್ ಇಂಪಾರ್ಟೆಂಟ್ ಆಫ್ ಇಂಟಿಗ್ರಲ್ಸ್ ಅಲ್ಲಿಂದ ಬೇಕಾದ್ರೆ ಚೆಕ್ ಮಾಡಿ ಇದು ಕ್ವಶನ್ ಮಾಡಿಸಿದ್ದೀನಿ ನಾನು. ಅದೇ ಥರ ಕ್ವಶನ್ ನಂಬರ್ 44 ನೋಡಿ. ಸೊ ನಾನು ಏನು ಹೇಳಿದೆ, ಏರಿಯಾ ಆಫ್ ಸರ್ಕಲ್ ಕೇಳ್ತಾನೆ, ಇಲ್ಲಾಂದರೆ ಏರಿಯಾ ಆಫ್ ಎಲಿಪ್ಸ್ ಕೇಳ್ತಾನೆ. ಸೊ ಈ ಕ್ವಶನ್ಸ್ ಎರಡರಲ್ಲಿ ಒಂದು ಕೇಳ್ತಾನೆ ಅಂತ ಹೇಳಿದ್ರೆ, ಸೊ ನಮಗೆ ಏರಿಯಾ ಆಫ್ ಸರ್ಕಲ್ ಕೇಳಿದ್ದಾನೆ. ಇವೆರಡು ಕ್ವಶನ್ ಮಾಡಿಸಿದ್ದೀನಿ. ಸೊ ಇದ್ರ ಜೊತೆ 3-4 ಕ್ವಶನ್ ಮಾಡಿಸಿದ್ದೀನಿ. ಓಕೆ, ಸೊ ಒಟ್ಟು ಆಲ್ಮೋಸ್ಟ್ ಇವೇ ಬರುತ್ತೆ ಅಂತಿತ್ತು. ಓಕೆ, ಇದು ಬಂದಿದೆ. ಓಕೆ, ಸೊ ನೆಕ್ಸ್ಟ್ ಅದಾಯ್ತಾ, ಅದು ನೆಕ್ಸ್ಟ್ ಕ್ವಶನ್ ನಂಬರ್ 45 ನೋಡಿ. ಕ್ವಶನ್ ನಂಬರ್ 5 ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಇಂದ ಬೇಕಾದ್ರೆ ಚೆಕ್ ಮಾಡಿ, ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಈ ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಇವೆಲ್ಲ ಕ್ವಶನ್ ಸಾಲ್ವ್ ಮಾಡಿದ್ದೀನಿ. 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಕ್ವಶನ್ ಎಲ್ಲ ಕ್ವಶನ್ಸ್ ನಾನು ಸಾಲ್ವ್ ಮಾಡಿದ್ದೀನಿ. ಸೊ 2 ಮಾರ್ಕ್ಸ್ ಕ್ವಶನ್ ಎಲ್ಲ ಕ್ವಶನ್ ಸಾಲ್ವ್ ಮಾಡಿದ್ದೀನಿ. 2 ಮಾರ್ಕ್ಸಲ್ಲಿ ಯಾವುದೋ 2 ಕ್ವಶನ್ ಸಾಲ್ವ್ ಮಾಡಿಲ್ಲ. 3 ಮಾರ್ಕ್ಸ್ ಕ್ವಶನ್ ಒಂದು ಕ್ವಶನ್ ಸಾಲ್ವ್ ಮಾಡಿಲ್ಲ. 5 ಮಾರ್ಕ್ಸ್ ಕ್ವಶನ್ ಎಲ್ಲ ಸಾಲ್ವ್ ಮಾಡಿದ್ದೀನಿ. 5 ಮಾರ್ಕ್ಸ್ ಕ್ವಶನ್ ನೋಡಿದರೆ ಎಲ್ಲ ನೀವು ಸೊ ಔಟ್ ಆಫ್ 4 ಮಾರ್ಕ್ಸ್ ಬರ್ತಿತ್ತು. ಓಕೆ, ನೆಕ್ಸ್ಟ್ ಅದೇ ಥರ ನೋಡಿ ಕ್ವಶನ್ ನಂಬರ್ 46. ಕ್ವಶನ್ ನಂಬರ್ 46 ನಾನು ಇದು ಹೇಳಿದ್ದೀನಿ. ಓಕೆ, ಇದು ಇಂಪಾರ್ಟೆಂಟ್ ಆದರೆ ಫಸ್ಟ್ ನಾನು ಪ್ರಾಪರ್ಟಿ ಪ್ರೂವ್ ಮಾಡಿದೆ ಇದು. ಓಕೆ, ಇದು ಇಂಪಾರ್ಟೆಂಟ್ ಹೇಳಿದ್ದೀನಿ. ಸೊ ಈ ಇಂಪಾರ್ಟೆಂಟ್ ಪ್ರಾಪರ್ಟಿ ಬರುತ್ತೆ ಅಂತಲೇ ಹೇಳಿದ್ದೆ. ಓಕೆ, ಸೊ ಇದೇ ಬಂದಿದೆ. ನಾನು ಇಂಟಿಗ್ರಲ್ಸಲ್ಲಿ 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ಸಾಲ್ವ್ ಮಾಡಿಸಿ ಅದು ಕ್ವಶನ್ ಇದನ್ನು ಸಾಲ್ವ್ ಮಾಡಿ ಇಲ್ಲಿ ಬಂದಿತ್ತು. ಓಕೆ, ಅದೇ ಥರ ನೋಡಿ ನೆಕ್ಸ್ಟ್ ಕ್ವಶನ್ ನಂಬರ್ 46 ಆಯ್ತಾ. ಕ್ವಶನ್ ನಂಬರ್ 46 ಲೀನಿಯರ್ ಪ್ರೋಗ್ರಾಮಿಂಗಿಂದ ಈ ಗ್ರಾಫ್ ಬರುತ್ತೆ ಅಂತ ಹೇಳಿದೆ. ಓಕೆ, ಈ ಗ್ರಾಫ್ ಬರುತ್ತೆ ಅಂತ ಹೇಳಿ ಈ ಗ್ರಾಫ್ ಬಂದಿದೆ. ಓಕೆ, ಈ ಗ್ರಾಫ್ ಬರುತ್ತೆ ಅಂತೇಳಿ ಇದೇ ಗ್ರಾಫ್ ಆಲ್ಮೋಸ್ಟ್ ಇದೇ ಕ್ವಶನ್ಸ್ ನಾನು ಕೇಳ್ತಾರೆ ಅಂತಿದ್ದೆ. ಇದೇ ಕ್ವಶನ್ ಕೇಳಿದ್ದಾರೆ. ಓಕೆ, ನಾನು ಬೇಕಾದರೆ ವಿಡಿಯೋ ಡಿಸ್ಕ್ರಿಪ್ಷನ್ ನೋಡಿ ವಿಡಿಯೋ ಡಿಸ್ಕ್ರಿಪ್ಷನ್ ನೋಡಿ 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಲೀನಿಯರ್ ಪ್ರೋಗ್ರಾಮ್ ಇಲ್ಲಿ ಸಾಲ್ವ್ ಮಾಡಿದೆ. ಓಕೆ, ಸೊ ನೆಕ್ಸ್ಟು ಇಲ್ಲೇನಿದೆ ಅಂದರೆ ನೆಕ್ಸ್ಟು ಈ ಡಿಟರ್ಮಿನೆಂಟ್ಸ್ ಇಂದ ಕ್ವಶನ್ ನಂಬರ್ 47 ಎ ಇನ್ವರ್ಸ್. ಇದನ್ನ ಏನು ಮಾಡಬೇಕು, ಇದು ಕೊಟ್ಟಿರೋ ಈಕ್ವೇಷನ್ ನಾವು ಏನು ಮಾಡಬೇಕು, ಸೊ 0 ಬರುತ್ತೆ ಅಂತೇಳಿ ಪ್ರೂವ್ ಮಾಡಬೇಕು. ಆಮೇಲೆ ಏನು ಮಾಡಬೇಕು, ಎ ಇನ್ವರ್ಸ್ ಫೈಂಡ್ ಮಾಡ್ಬೇಕಂತ ಹೇಳಿದ್ವಿ. ಇದು ಕ್ವಶನ್ಸು ಮಾಡಿಸಿದ್ದೀನಿ ನಾನು. ಓಕೆ, ಅದೇ ಥರ ಕ್ವಶನ್ ನಂಬರ್ 47 ನೋಡಿ. ಕ್ವಶನ್ ನಂಬರ್ 47 ಸೊ ಕಂಟಿನ್ಯೂಟಿಯಿಂದ ಕ್ವಶನ್ಸ್ ಈ ಕ್ವಶನ್ನು ಸಾಲ್ವ್ ಮಾಡಿದೆ. ಸೊ ನಾನು ಸಪ್ರೇಟಾಗಿ ಇದು ಕ್ವಶನ್ ಸಾಲ್ವ್ ಮಾಡಿದ್ದಿಲ್ಲ, ಸಪ್ರೇಟಾಗಿ ನಿಮಗೆ ಒಂದು ಪೇಪರಲ್ಲಿ ಸಾಲ್ವ್ ಮಾಡಿಸಿ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೆ. ಓಕೆ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ ಈ ಕ್ವಶನ್ ಬರುತ್ತೆ ಅಂತೇಳಿ. ಓಕೆ, ಸೊ ಅದು ಬೇಕಾದರೆ ಅದೇ ಕ್ವಶನ್ ಬಂದಿದೆ. ವೈ ಬಿಕಾಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿತ್ತು, ಅದೇ ಕ್ವಶನ್ ಬಂದಿದೆ. ಈ ಕ್ವಶನ್ ಸಾಲ್ವ್ ಮಾಡಿದೆ. ಓಕೆ, ಇಷ್ಟು ಕ್ವಶನ್ ನಾನು ಆಲ್ಮೋಸ್ಟ್ ನಾನು ಮಾಡಿಸಿದ ಕ್ವಶನ್ ಬಂದಿದೆ. ಸೊ ವೈ ಬಿಕಾಸ್ ಇವೆಲ್ಲ ಕ್ವಶನ್ಸ್ ನಾನು ಯಾಕೆ ಇಂಪಾರ್ಟೆಂಟ್ ಕ್ವಶನ್ಸು
ನಾನು ಮಾಡಿಸಿದ ಕ್ವಶನ್ ನಾನು ಯಾವಾಗಿತ್ತು ಹೇಳ್ತಿದ್ದೀನಿ, ಈ ಕ್ವಶನ್ ಮಾಡಿ 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 ಅಂತ ಯಾಕೆ ಹೇಳ್ತಿದ್ರೆ, ಸೊ ಇವೆಲ್ಲ ಕ್ವಶನ್ಸ್ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ತೊಗೊಂಡು ಮಾಡಿದ್ದೀನಿ. ಆಲ್ಮೋಸ್ಟ್ ನಾನು ಎಲ್ಲ ಕ್ವಶನ್ಸ್ ನಾನು ಮಾಡಿಸಿದ್ದೇ ಬಂದಿದ್ದಾವೆ. ಅದಕ್ಕೋಸ್ಕರ ಸೊ ನಾನು ಮಾಡಿಸಿದ ಕ್ವಶನ್ ಇಂಪಾರ್ಟೆಂಟ್ ಆಗಿದ್ದಾವೆ. ಇಂಪಾರ್ಟೆಂಟ್ ಇದ್ದಿದ್ದಕ್ಕೋಸ್ಕರ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಮಾಡಿಸಿದ್ದು. ಓಕೆ, ಸೊ ನಾನು ಐ ಹೋಪ್ ಎಲ್ಲರೂ ಚೆನ್ನಾಗಿ ಬರ್ದಿದ್ದೀರ ಅಂತ ಅನ್ಕೊಂಡಿದ್ದೀನಿ ನಾನು. ನೀವೇನು ಮಾಡಿ, ಸೊ ನೀವು ಹೆಂಗೆ ಬರ್ದಿದ್ದೀರಾ, ಸೊ ನೀವು ಸೊ ನನ್ನ ಕೆಳಗಡೆ ನನಗೆ ವಿಡಿಯೋ ನನಗೆ ಕಮೆಂಟ್ ಮಾಡಿದ್ರೆ ಸೊ ಐ ಫೀಲ್ ಹ್ಯಾಪಿ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಮ್ಸು ಚೆನ್ನಾಗಿ ಬರೀರಿ. ಓಕೆ, ನೆಕ್ಸ್ಟ್ ಫಿಸಿಕ್ಸ್ ಏನಿದೆ 3 days ಏನೋ ಗ್ಯಾಪ್ ಇದೆ, ನೆಕ್ಸ್ಟ್ ಎಕ್ಸಾಮ್ಸು ಚೆನ್ನಾಗಿ ಬರೀರಿ. ಓಕೆ, ಐ ವಿಶ್ ಯು ಆಲ್ ದಿ ಬೆಸ್ಟ್. ಈಗ ನಮ್ಗೆ ಇಲ್ಲಿಗೆ ನಮ್ಮದು ಕನೆಕ್ಷನ್ ಇಲ್ಲಿಗೆ ಮುಗ್ದಿಲ್ಲ. ಸೊ KCET ಇದೆ ಇನ್ನೂ. ಓಕೆ, ಇನ್ನೂ ಎಲ್ಲೋ ಅವಾಗಲೇ ಅನ್ಸಬ್ಸ್ಕ್ರೈಬ್ ಮಾಡಿ ಹೋಗ್ತಿದ್ದಾರೆ, ನಾನು ನೋಡ್ತಿದ್ದೀನಿ ಅನ್ಸಬ್ಸ್ಕ್ರೈಬ್ ಮಾಡಿ ಹೋಗ್ತಿದ್ದಾರೆ. ಸೊ ಹ್ಯಾಪಿ. ನನಗೆ ನೀವು ಸಬ್ಸ್ಕ್ರೈಬ್ ಮಾಡೋದು ಅನ್ಸಬ್ಸ್ಕ್ರೈಬ್ ಮಾಡೋದು ನನಗೆ ಐ ಡೋಂಟ್ ಕೇರ್ ಅಬೌಟ್ ದ ಸಬ್ಸ್ಕ್ರಿಪ್ಷನ್. ಸೊ ನೀವೇನು ಮಾಡಬೇಕು, ನನಗೆ ಒಳ್ಳೆ ಮಾರ್ಕ್ಸ್ ತೊಗೋಬೇಕು. ನನಗೆ ಅದು ನನ್ನ ಇಂಟೆನ್ಷನ್. ನಿಮಗೆಲ್ಲ ಚೆನ್ನಾಗಿ ಕಲಿಬೇಕು, ಒಳ್ಳೆ ಮಾರ್ಕ್ಸ್ ತೊಗೋಬೇಕು. ನೀವು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಲಾರ್ದಂಗೆ ನೋಡಿದರೂ ಪರವಾಗಿಲ್ಲ ನನಗೆ. ಓಕೆ, ನೀವು ಬಟ್ ನೀವು ನನ್ನಿಂದ ಏನೋ ಕಲಿಬೇಕು ಅಷ್ಟೇ. ನಂದು ಇಂಟೆನ್ಷನ್ ಅಂದರೆ ನನ್ನಿಂದ ನೀವು ಏನಾರು ಕಲಿತ್ರೆ ಸೊ ಐ ಫೀಲ್ ಹ್ಯಾಪಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡಿ, ಮಾಡಲಾರ್ದಂಗಾರು ನೋಡಿ. ಓಕೆ, ಸೊ ಅದೇ ಥರ ಈಗ ಏನು ಮಾಡೋಣ, KCET ನಾನು ಏನು ಮಾಡ್ತೀನಿ, ಒನ್ ಶಾಟ್ ಥರ ಮಾಡ್ತೀನಿ. ಓಕೆ, ನಾನು ಏನು ಮಾಡ್ತೀನಿ ಅಂದರೆ KCET NCERT ಎಕ್ಸಾಂಪ್ಲರ್ಸ್ ಕ್ವಶನ್ಸು, NCERT ಎಕ್ಸಾಂಪ್ಲರ್ ಕ್ವಶನ್ಸು ಮತ್ತು KCET ಪ್ರೀವಿಯಸ್ ಇಯರ್ ಕ್ವಶನ್ಸು. ಓಕೆ, ಸೊ ಆಲ್ಮೋಸ್ಟ್ ನೋಡಿ ಬೇಕಾದರೆ ನಿಮ್ಮ KCETಯಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು NCERT ಎಕ್ಸಾಂಪ್ಲರ್ಸ್ ಹೆಂಗೆ ಕ್ವಶನ್ಸ್ ಇರ್ತವೆ ಅದೇ ಥರ ಕ್ವಶನ್ಸ್ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಒನ್ ಶಾಟ್ ಥರ ಪ್ರತಿಯೊಂದು ಚಾಪ್ಟರ್ದು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಟ್ರಿಗ್ನೋಮೆಟ್ರಿದಿಂದ ಮಾಡಿದ್ದೀನಿ. ಓಕೆ, ಫಸ್ಟ್ ಇಯರ್ದು ಟ್ರಿಗ್ನೋಮೆಟ್ರಿ ಮಾಡಿದ್ದೀನಿ. ಓಕೆ, ಅದು 4 hours ಏನೋ ವಿಡಿಯೋ ಇದೆ, ಒನ್ ಶಾಟ್ ಕಂಪ್ಲೀಟ್ ಆಗಿ. ಓಕೆ, ಕಾನ್ಸೆಪ್ಟಿಂದ ಹಿಡಿದು ನಾವು ಏನು ಮಾಡಿ ಕಾನ್ಸೆಪ್ಟಿಂದ ಮತ್ತು ಸೊ ಕ್ವಶನ್ಸ್ವರೆಗೆ ಸಾಲ್ವ್ ಮಾಡಿ. ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು NCERT ಎಕ್ಸಾಂಪ್ಲರ್ ಕ್ವಶನ್ಸು ಅಲ್ಲಿ ನೋಡಿ JEE ಮೇನ್ಸ್ ಕಾನ್ಸೆಪ್ಟ್ ಲೆವೆಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಕಾನ್ಸೆಪ್ಟ್ ಏನಿದೆ JEE ಮೇನ್ಸ್ ಲೆವೆಲಲ್ಲಿದೆ. ಓಕೆ, ಅಷ್ಟು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದ್ರೆ ಸೊ ನಿಮಗೆ KCET ಈಸಿಯಾಗಿ ಕ್ವಶನ್ಸ್ ಸಾಲ್ವ್ ಮಾಡ್ಬೋಡ್ತೀರಾ. ಓಕೆ, ಸೊ ನಿಮಗೂ ನಮ್ಮದು ಇನ್ನೂ ಬಂಧನ ಇನ್ನೂ ಮುಗ್ದಿಲ್ಲ. ಓಕೆ, ನೀವು ಅನ್ಸಬ್ಸ್ಕ್ರೈಬ್ ಮಾಡಿ ಹೋಗ್ತಿದ್ದೀರಾ, ಇಷ್ಟೋಗಿ ಪರವಾಗಿಲ್ಲ. ಬಟ್ ನಮ್ಮ KCET ಮುಗಿಯತನ ಸೊ ನಿಮ್ಮದು ಸಂಬಂಧ ಇನ್ನೂ ಇರುತ್ತೆ. ಓಕೆ, ನೀವು KCET ಆದಮೇಲೆ ಬೇಕಾದರೆ ನೀವು ಅನ್ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಬಟ್ ನಿಮ್ಮ ಜೂನಿಯರ್ಸ್ನಾಗೆ ರೆಫರ್ಸ್ ಮಾಡಿ. ನಿಮಗೆ ಚೆನ್ನಾಗಿ ಅನಿಸಿದ್ರೆ ಮಾತ್ರ ರೆಫರ್ ಮಾಡಿ. ನಿಮ್ಗೆ ಚೆನ್ನಾಗಿ ಅನಿಸಿಲ್ಲ, ಓಕೆ, ಲೀವ್ ಇಟ್. ಸೊ ಅದಕ್ಕೋಸ್ಕರ ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ಮಾತ್ರ ರೆಫರ್ ಮಾಡಬೇಕು. ಚೆನ್ನಾಗಿ ಅನಿಸಿಲ್ಲ ಅಂದರೆ ನೀವು ರೆಫರ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ವೈ ಬಿಕಾಸ್ ನೀವು ರೆಫರ್ ಮಾಡಿದೆ ಅಂದರೆ ಅದು ಒಂದು ಮೌಲ್ಯ ಇರಬೇಕು. ಓಕೆ, ಚೆನ್ನಾಗಿದೆ ಅಂತೇಳಿ ನೀವು ರೆಫರ್ ಮಾಡಿರ್ತೀರ, ಇಲ್ಲಾಂದರೆ ನೀವು ರೆಫರ್ ಮಾಡೋಕ್ಕೆ ಹೋಗ್ಬಾರ್ದು. ಓಕೆ, ಚೆನ್ನಾಗಿಲ್ಲ ಅಂದರೆ ನೀವು ರೆಫರ್ ಮಾಡೋಕ್ಕೆ ಹೋಗ್ಬಾರ್ದು. ಓಕೆ, ಅದಕ್ಕೋಸ್ಕರ ಓಕೆ, ಸೊ ದಟ್ ಈಸ್ ವೈ ನಿಂಗೆ ನೆಕ್ಸ್ಟ್ ಎಕ್ಸಾಮು ಚೆನ್ನಾಗಿ ಬರೀರಿ. ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್.